Dear friends, welcome to InQUEST. In this class, let's discuss about 4th December 2021 daily current affairs. ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ನಾವು ದಿ ಹಿಂದೂ, ಡೆಕ್ಕನ್ ಹೆರಾಲ್ಡ್, PIB ಮತ್ತೆ ಗವರ್ನಮೆಂಟ್ ವೆಬ್ಸೈಟ್ಸ್ ಇಂದ ಸೋರ್ಸ್ ಮಾಡಿರ್ತೇವೆ. At the same time, we will have given InQUEST challenge at the end of the presentation. Those who participate here and give correct answers, we're going to acknowledge their names in the next presentation. So all these activities are useful for your UPSC, KPSC, Group C, PSI, and all other competitive exams. So let's see the index of today's discussion. So ಮೊದಲನೇ ಆರ್ಟಿಕಲ್, ರಾಜ್ಯ ಸಭಾ ಪಾಸಸ್ ಡ್ಯಾಮ್ ಸೇಫ್ಟಿ ಬಿಲ್. ಸೊ ಈ ಅಣೆಕಟ್ಟೆಗಳಿಗೆ ಸಂಬಂಧಪಟ್ಟ ಒಂದು ಸುರಕ್ಷಣಾ ಬಿಲ್ ಏನಿರುತ್ತೆ ಅದನ್ನ ರಾಜ್ಯಸಭೆಯಲ್ಲಿ ಅಂಗೀಕಾರ ಆಗಿರುತ್ತೆ. ಹಾಗಿದ್ರೆ ಈ ಡ್ಯಾಮ್ ಸೇಫ್ಟಿ ಬಿಲ್ ಅಂದ್ರೆ ಏನು ಅದನ್ನ ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಆರ್ಟಿಕಲ್ ನಂಬರ್ 2, ಗವರ್ನಮೆಂಟ್ ನೋಟಿಫೈಡ್ ದಿ ನ್ಯಾಷನಲ್ ಪಾಲಿಸಿ ಆನ್ ಬಯೋಫ್ಯೂಯಲ್ ಟು ಪ್ರಮೋಟ್ ಇಟ್ಸ್ ಯೂಸ್. ಸೊ ಈ ರೇಸ್ ಇನ್ ಗ್ಲೋಬಲ್ ವಾರ್ಮಿಂಗ್ ಏನಿದೆ ಸೊ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಸೊ ಯೂಸ್ ಆಫ್ ಬಯೋಫ್ಯೂಯಲ್ಸ್ ಇಸ್ ಒನ್ ಆಫ್ ದಿ ಸೊಲ್ಯೂಷನ್ಸ್. ಇದರ ಸಲುವಾಗಿ ನ್ಯಾಷನಲ್ ಪಾಲಿಸಿ ಆನ್ ಬಯೋಫ್ಯೂಯಲ್ಸ್ ಅಂತ ಹೇಳ್ತೀವಿ. ಸೊ ಹಾಗಿದ್ರೆ ಈ ಆರ್ಟಿಕಲ್ ಅಲ್ಲಿ ವಾಟ್ ಈಸ್ ನ್ಯಾಷನಲ್ ಪಾಲಿಸಿ ಆನ್ ಬಯೋಫ್ಯೂಯಲ್ಸ್ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಸೊ ದಿಸ್ ಆರ್ಟಿಕಲ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಕೇಸ್ ಆಫ್ ಎನಿ essay or mains answer rating with respect to environment related issues. Article number 3, laws applicable in Jammu and Kashmir, Ladakh Union Territories. So as we all know, 370 Article 370 repeal ಆದ್ಮೇಲೆ ಈ ಜಮ್ಮು ಅಂಡ್ ಕಾಶ್ಮೀರ್ ಮತ್ತೆ ಲಡಾಖ್ ಯೂನಿಯನ್ ಟೆರಿಟರೀಸ್ ಅಲ್ಲಿ ಬೇರೆ ಯಾವ ಯಾವ ಕಾನೂನುಗಳಿಗೆ ಇವು ಒಳಪಡುತ್ತವೆ ಅನ್ನೋದನ್ನ ನಾವು ಈ ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡೋಣ. ಯಾಕೆಂದ್ರೆ ಸೊ ಆರ್ಟಿಕಲ್ 370 ಇದ್ದಾಗ ಅವರಿಗೆ ಮೋಸ್ಟ್ ಆಫ್ ದಿ ಲಾಸ್ ವಿಚ್ ವರ್ ಅಪ್ಲಿಕಬಲ್ ಎಲ್ಸ್ವೇರ್ ಇನ್ ಇಂಡಿಯಾ ವರ್ ನಾಟ್ ಅಪ್ಲಿಕಬಲ್ ಇನ್ ಜಮ್ಮು ಕಾಶ್ಮೀರ್ ಅಂಡ್ ದೀಸ್ ಪಾರ್ಟ್ಸ್. ಸೊ ಇವಾಗ ಆ ಎಲ್ಲಾ ಕಾನೂನುಗಳು ಅಂದ್ರೆ ಮೋಸ್ಟ್ ಆಫ್ ದಿ ಕಾನೂನುಗಳು ಇಲ್ಲಿ ಅಪ್ಲಿಕಬಲ್ ಆಗಿರುತ್ತೆ. ಹಾಗಿದ್ರೆ ಯಾವ ಯಾವ ಕಾನೂನುಗಳು ಅಂತ ಡಿಸ್ಕಸ್ ಮಾಡೋಣ. ಆರ್ಟಿಕಲ್ ನಂಬರ್ 4, ಪುನೀತ್ ಸಾಗರ್ ಅಭಿಯಾನ್. ಸೊ ಇದು ಯಾವ ಸಚಿವಾಲಯದ ಕೆಳಗಡೆ ಬರುತ್ತೆ, ಸೊ ಇದರ ಆಬ್ಜೆಕ್ಟಿವ್ಸ್ ಏನು ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಸ್ವದೇಶ್ ಗೃಹ ಸ್ಕೀಮ್, ಸೊ ಇದು ಕೂಡ ಯಾವ ಮಿನಿಸ್ಟ್ರಿ ಕೆಳಗಡೆ ಬರುತ್ತೆ, ಯಾರು ಇದರಲ್ಲಿ ಫಲಾನುಭವಿಗಳು ಅನ್ನೋದನ್ನ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್, ಅಂಡರ್ ಟ್ರಯಲ್ಸ್ ಅಂಡರ್ UAPA ಕೆನಾಟ್ ಬಿ ಹೆಲ್ಡ್ ಇಂಡೆಫಿನೆಟ್ಲಿ. ಅಂದ್ರೆ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಏನಿದೆ ಸೊ ಇದರ ಅಡಿಯಲ್ಲಿ ಕೇಸ್ ಆಗಿ ಬುಕ್ ಆಗಿರ್ತಕ್ಕಂಥವ್ರು ಅಂಡರ್ ಟ್ರಯಲ್ಸ್ ಏನಿರ್ತಾರೆ ಅಂದ್ರೆ ಅವರ ಕಾನೂನು ಕ್ರಮ ಏನ್ ಜರುಗ್ತಾ ಇರುತ್ತೆ ಅವ್ರನ್ನ ಹೆಚ್ಚು ದಿನಗಳ ಕಾಲ ಅಂದ್ರೆ ಇಂಡೆಫಿನೆಟ್ಲಿ ನಾವು ಟ್ರಯಲ್ಸ್ ನ ಇಟ್ಕೋಬಾರ್ದು, ಅದನ್ನ ಬೇಗ ಮುಗಿಸ್ಬೇಕು ಅಂತ ಕೋರ್ಟ್ ಹೇಳ್ತಾ ಇದೆ. ಹಾಗಿದ್ರೆ ಈ ಆರ್ಟಿಕಲ್ ಅಲ್ಲಿ UAPA ಅಂದ್ರೆ ಏನು, ಸೊ ಇದರಲ್ಲಿ ಏನೇನ್ ಪ್ರಾವಿಷನ್ಸ್ ಇರುತ್ತೆ ಅನ್ನೋದನ್ನ ನಾವು ಡಿಸ್ಕಸ್ ಮಾಡೋಣ. ಆರ್ಟಿಕಲ್ ನಂಬರ್ 7, ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಹ್ಯಾವ್ ರಿಲೀಸ್ಡ್ 78.98 lakh LPG connections under ಉಜ್ವಲ 2.0. ಸೊ ಉಜ್ವಲ 2.0 ಅಡಿಯಲ್ಲಿ 78.98 ಲಕ್ಷ LPG ಕನೆಕ್ಷನ್ಸ್ ನ ನೀಡಿರ್ತಾರೆ. ಹಾಗಿದ್ರೆ ಈ ಆರ್ಟಿಕಲ್ ಅಲ್ಲಿ ಉಜ್ವಲ 2.0 ಅಂದ್ರೆ ಏನು ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಆರ್ಟಿಕಲ್ ನಂಬರ್ 8, ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಯೋಜನಾ. ಸೊ ಈ ಯೋಜನೆ ಏನು, ಇದರಲ್ಲಿರ್ತಕ್ಕಂಥ ಆಬ್ಜೆಕ್ಟಿವ್ಸ್ ಏನು, ಯಾವ ಮಿನಿಸ್ಟ್ರಿ ಕೆಳಗಡೆ ಬರುತ್ತೆ, ಸೊ ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಆರ್ಟಿಕಲ್ ನಂಬರ್ 9, ಇಂಡಿಯಾಸ್ ಟೋಟಲ್ ಇನ್ಸ್ಟಾಲ್ಡ್ ಕೆಪಾಸಿಟಿ ಇನ್ ರಿನ್ಯೂಬಲ್ ಎನರ್ಜಿ. ಸೊ ಆಸ್ ವಿ ಆಲ್ ನೋ ಅವರ್ ಇಂಡಿಯಾಸ್ ಟಾರ್ಗೆಟ್ ಏನಂದ್ರೆ 2030 ವೇಳೆಗೆ 500 ಗಿಗಾವ್ಯಾಟ್ಸ್ ಆಫ್ ರಿನ್ಯೂಯಬಲ್ ಎನರ್ಜಿನ ನಾವು ಜನರೇಟ್ ಮಾಡಬೇಕಾಗಿರುತ್ತೆ. ಹಾಗಿದ್ರೆ ವಾಟ್ ಈಸ್ ದಿ ಪ್ರೆಸೆಂಟ್ ಕೆಪಾಸಿಟಿ, ಪ್ರಸ್ತುತವಾಗಿ ಡಿಫ್ರೆಂಟ್ ಸೋರ್ಸಸ್, ವಿಂಡ್ ಸೋರ್ಸ್ ಆಗಿರ್ಬೋದು ಅಥವಾ ಸೋಲಾರ್ ಸೋರ್ಸ್ ಆಗಿರ್ಬೋದು ಅಥವಾ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಸ್ ಆಗಿರ್ಬೋದು, ಇದರಿಂದ ಎಷ್ಟು ರಿನ್ಯೂಯಬಲ್ ಎನರ್ಜಿನ ನಾವು ಜನರೇಟ್ ಮಾಡ್ತಾ ಇದೀವಿ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಸೊ ಬಿಫೋರ್ ಗೋಯಿಂಗ್ ಇನ್ ಟು ದಿ ಆರ್ಟಿಕಲ್, ಸೊ ದೀಸ್ ಆರ್ ದಿ ಕೀ ಆನ್ಸರ್ಸ್ ಫಾರ್ InQUEST ಚಾಲೆಂಜ್ ನಂಬರ್ 21. You can just pause the video and go through the answers. And we appreciate Puneet, Gopinath, Shobashri, Srivatsa, Akshay, Dodihal. So ನೀವು ಎಲ್ಲ ಕ್ವೆಶ್ಚನ್ಗೂ ಅಟೆಂಡ್ ಮಾಡಬೇಕು. Altaf. So thank you very much for your participation. So with this, let's get into the first article. Rajya Sabha passes Dam Safety Bill 2019. So very important. So ಇದನ್ನ ನಾವು 2019 ಬಿಲ್ ಅಂತ ಕರಿತೀವಿ. ಏನಿದು ಡ್ಯಾಮ್ ಸೇಫ್ಟಿ ಬಿಲ್ ಅಂದ್ರೆ ಅಣೆಕಟ್ಟುಗಳ ಸುರಕ್ಷಣೆಗೆ ಸಂಬಂಧಪಟ್ಟ ಬಿಲ್ ಆಗಿರುತ್ತೆ. ಸೊ ವಾಟ್ ಈಸ್ ದಿಸ್ ಬಿಲ್ ಅಂಡ್ ವೈ ಇಟ್ ವಾಸ್ ಪೆಂಡಿಂಗ್ ಫಾರ್ ಸಚ್ ಲಾಂಗ್ ಟೈಮ್, ಸೊ ಎಲ್ಲಾ ಮಾಹಿತಿಯನ್ನ ನಾವು ಇಲ್ಲಿ ಡಿಸ್ಕಸ್ ಮಾಡೋಣ. The Rajya Sabha passed on Dam Safety Bill 2019 on national policy on the safe management of dams had been pending for almost 40 years. So ಈ ಒಂದು ಬಿಲ್ ಏನಿರುತ್ತೆ 40 ವರ್ಷಗಳಿಂದ ಪೆಂಡಿಂಗ್ ಇರುತ್ತೆ. ಸೊ ಇದರ ಪರ್ಪಸ್ ಏನಂದ್ರೆ ಸೇಫ್ ಮ್ಯಾನೇಜ್ಮೆಂಟ್ ಆಫ್ ಡ್ಯಾಮ್ಸ್. ಸೊ ಈ ಅಣೆಕಟ್ಟುಗಳು ಏನಿರುತ್ತೆ ಅದನ್ನ ಸುರಕ್ಷಿತವಾಗಿ ನಿಯಂತ್ರಣ ಮಾಡ್ತಕ್ಕಂಥದ್ದು ಇದರ ಪ್ರಮುಖ ಉದ್ದೇಶವಾಗಿರುತ್ತೆ. ಇದರ ಕುರಿತಂತೆ ಒಂದು ರಾಷ್ಟ್ರೀಯ ನೀತಿ, ಸೊ ನ್ಯಾಷನಲ್ ಪಾಲಿಸಿನ ಮಾಡ್ಬೇಕನ್ನೋದು 40 ವರ್ಷಗಳಿಂದ ಡಿಸ್ಕಷನ್ ಅಲ್ಲಿರುತ್ತೆ. ಫೈನಲಿ ರಾಜ್ಯಸಭೆಯಲ್ಲಿ ಈಗ ಅಂಗೀಕಾರ ಸಿಕ್ಕಿದೆ. ಸೊ ಏನಿದು ಸೇಫ್ ಮ್ಯಾನೇಜ್ಮೆಂಟ್ ಅಂದ್ರೆ
as we all know, dams will preserve a lot of water. Suppose ಈ ಡ್ಯಾಮ್ಸ್ ಗೆ ಅಥವಾ ಅಣೆಕಟ್ಟುಗಳಿಗೆ ಏನಾದರೂ ಡ್ಯಾಮೇಜ್ ಅಥವಾ ಆಕ್ಸಿಡೆಂಟಲ್ ಬ್ರೇಕೇಜ್ ಆದ್ರೆ who is responsible? So ಇದರಿಂದ lot of ಪ್ರಾಪರ್ಟಿ ಮತ್ತೆ ಲೈವ್ಸ್ ಹ್ಯೂಮನ್ ರಿಸೋರ್ಸ್ ಡಿಸ್ಟ್ರಾಯ್ ಆಗುತ್ತೆ. ಸೊ ಅದಕ್ಕೆ ಒಂದು ಹೊಣೆಗಾರಿಕೆ ಅಥವಾ ಒಂದು ಅಕೌಂಟಬಿಲಿಟಿ ಮಾಡ್ಲಿಕ್ಕೆ ಒಂದು ನ್ಯಾಷನಲ್ ಪಾಲಿಸಿ ಬೇಕಾಗಿರುತ್ತೆ. ಸೊ ಅದನ್ನ ನಾವು ದಿ ಡ್ಯಾಮ್ ಸೇಫ್ಟಿ ಬಿಲ್ ಅಂತ ಕರಿತೀವಿ. Opposition members raised concerns that the bill encroached on the federal structure as dams and rivers are state subjects. So as you all know, see ಈ ಡ್ಯಾಮ್ಸ್ ಅಂಡ್ ರಿವರ್ಸ್ ಏನಿರುತ್ತೆ, ವಾಟರ್ ಅಂಡ್ ವಾಟರ್ ಮ್ಯಾನೇಜ್ಮೆಂಟ್ ಏನಿರುತ್ತೆ, ಅದಕ್ಕೆ ಸಂಬಂಧಪಟ್ಟ ವಿಷಯಗಳು ಏನಿದ್ರು ರಾಜ್ಯದ ಒಂದು ವಿಷಯಗಳಾಗಿರುತ್ತೆ. ಸೊ as we all know, ಸ್ಟೇಟ್ ಸಬ್ಜೆಕ್ಟ್, ಸೆಂಟ್ರಲ್ ಸಬ್ಜೆಕ್ಟ್ ಮತ್ತೆ ಕನ್ಕರೆಂಟ್ ಲಿಸ್ಟ್ ಅಂತ ಬರುತ್ತೆ. ಹಾಗಿದ್ರೆ ವಾಟರ್ ರಿಲೇಟೆಡ್ ಸಬ್ಜೆಕ್ಟ್ ಯಾವ್ದ್ರ ಕೆಳಗಡೆ ಬರುತ್ತೆ ಅಂದ್ರೆ ಸ್ಟೇಟ್ ಸಬ್ಜೆಕ್ಟ್ ಆಗಿರುತ್ತೆ. ಅದರಿಂದ ಈ ಅಪೋಸಿಷನ್ ಪಾರ್ಟೀಸ್ ಏನು ಅಪೋಸ್ ಮಾಡ್ತಾ ಇದ್ರು ಅಂದ್ರೆ, ಸೊ ಸಿನ್ಸ್ ಇಟ್ ಇಸ್ ಅ ಸ್ಟೇಟ್ ಸಬ್ಜೆಕ್ಟ್, the center is intervening on the state subject, so it is spoiling the federal structure ಅಂತ ಅಪೋಸಿಷನ್ ಆಗಿತ್ತು. ಸೊ ಆದ್ರೂ ಕೂಡ ಇದು ಫೈನಲಿ ಅಂಗೀಕಾರವಾಗಿರುತ್ತೆ. The bill was passed in the Lok Sabha on 2nd August 2019. ಸೊ ಈ ಬಿಲ್ ಲೋಕಸಭೆಯಲ್ಲಿ 2 ಆಗಸ್ಟ್ 2019ರಲ್ಲಿ ಅಂಗೀಕಾರವಾಗಿರುತ್ತೆ. ಬಟ್ ಫೈನಲಿ ರಾಜ್ಯಸಭೆಯಲ್ಲಿ ಈಗ ಅಂಗೀಕಾರವಾಗಿರುತ್ತೆ. The bill will ensure that the accountability is fixed in case of lapses. ಅಂದ್ರೆ ಈ ಅಣೆಕಟ್ಟುಗಳನ್ನ ನಿರ್ವಹಣೆ ಮಾಡೋದ್ರಲ್ಲಿ ಏನಾದ್ರೂ ಲೋಪದೋಷಗಳಾಗಿದ್ದಲ್ಲಿ ಅದರ ಹೊಣೆಗಾರಿಕೆ ಯಾರು ಹೊರಬೇಕು ಅನ್ನೋದು ಇದರಿಂದ ಕ್ಲಾರಿಫೈ ಆಗುತ್ತೆ. 42 ಡ್ಯಾಮ್ಸ್ ಹ್ಯಾವ್ ಬೀನ್ ಬ್ರೋಕನ್ ಸೋ ಫಾರ್. ಅಂದ್ರೆ ಇದುವರೆಗೂ ಭಾರತದಲ್ಲಿ 42 ಅಣೆಕಟ್ಟುಗಳು ಒಡೆದೋಗಿರುತ್ತೆ. ಇನ್ 1982 ಇಟ್ ವಾಸ್ ಡಿಸೈಡೆಡ್ ಟು ಪ್ರಿಪೇರ್ ಅ ನ್ಯಾಷನಲ್ ಪಾಲಿಸಿ. ಸೊ ಇದರ ಸಲುವಾಗಿ 1982ರಲ್ಲಿ ಇದರ ಕುರಿತಂತೆ ಒಂದು ರಾಷ್ಟ್ರೀಯ ನೀತಿಯನ್ನ ಮಾಡ್ಬೇಕನ್ನೋದು ನಿರ್ಧಾರವಾಗಿರುತ್ತೆ. ಸೊ ಎಂಟ್ರಿ 17 ಆಫ್ ದಿ ಸ್ಟೇಟ್ ಲಿಸ್ಟ್ ಡಸಂಟ್ ಆಕ್ಟ್ ಆಸ್ ಅ embargo for the union to make a legislation on this subject. ಅಂದ್ರೆ ಈ ರಾಜ್ಯ ಪಟ್ಟಿಯಲ್ಲಿ ಬರ್ತಕ್ಕಂಥ 17ನೇ ಸಬ್ಜೆಕ್ಟ್ ವಾಟರ್ ರಿಲೇಟೆಡ್ ಆಗಿರುತ್ತೆ. ಸೊ ಇದು ಸ್ಟೇಟ್ ರಿಲೇಟೆಡ್ ಸಬ್ಜೆಕ್ಟ್ ಆಗಿದ್ರು ಕೇಂದ್ರ ಸರ್ಕಾರ ಅಥವಾ ಪಾರ್ಲಿಮೆಂಟ್ ಇದರ ಮೇಲೆ ಕಾನೂನುಗಳನ್ನ ಮಾಡುವುದರಲ್ಲಿ ಯಾವುದೇ ಒಂದು ಇನ್ಹಿಬಿಷನ್ ಅಥವಾ ಯಾವುದೇ ಒಂದು ಹಿಂಡ್ರೆನ್ಸ್ ಅಥವಾ ವಾಟ್ ಯು ಸೇ ದೇರ್ ಇಸ್ ನೋ ಪ್ರಾಹಿಬಿಷನ್ ಅಂತ ಹೇಳ್ಬೋದು. ಸೊ ಯಾವುದೇ ಪ್ರಾಹಿಬಿಷನ್ ಇರಲ್ಲ. ಸೊ ಹಾಗಿದ್ರೆ ಯಾವ ಒಂದು ಆರ್ಟಿಕಲ್ ಮೇಲೆ ಸೆಂಟರ್ ಕ್ಯಾನ್ ಇಂಟರ್ವೀನ್ ಆನ್ ದಿ ಸ್ಟೇಟ್ ಸಬ್ಜೆಕ್ಟ್ಸ್ ಅಂತ ನಾವು ಈ ಒಂದು ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಡ್ಯಾಮ್ ಸೇಫ್ಟಿ ಬಿಲ್ ಅಲ್ಲಿ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಬಟ್ ಹಿಯರ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಇದು ಸ್ಟೇಟ್ ಸಬ್ಜೆಕ್ಟ್ ಆಗಿದ್ರು ಕೂಡ ಕೇಂದ್ರ ಸರ್ಕಾರ ಇದರ ಮೇಲೆ ಇಂಟರ್ವೀನ್ ಮಾಡಿರುತ್ತೆ. ಹಾಗಿದ್ರೆ ವಾಟ್ ಈಸ್ ಡ್ಯಾಮ್ ಸೇಫ್ಟಿ ಬಿಲ್ 2019? ಸೊ ವಾಟ್ ಈಸ್ ದಿ ಸಿಗ್ನಿಫಿಕೆನ್ಸ್ ಆಫ್ ದಿ ಬಿಲ್? In India, dams higher than 15 meters or between 10 to 15 meters height that fulfill certain additional design conditions are called as large dams. ಅಂದ್ರೆ ಭಾರತ ದೇಶದಲ್ಲಿ ಯಾವ ಅಣೆಕಟ್ಟು 15 ಮೀಟರ್ಸ್ಗಿಂತ ಜಾಸ್ತಿ ಇರುತ್ತೋ ಅಥವಾ ಯಾವ ಅಣೆಕಟ್ಟು 10 ಅಥವಾ 15 ಮೀಟರ್ ಒಳಗಡೆ ಇದ್ರೂ ಕೆಲವೊಂದು ಅಡಿಷನಲ್ ಡಿಸೈನ್ ಕಂಡೀಷನ್ಸ್ ಫುಲ್ಫಿಲ್ ಮಾಡಿದ್ರೆ ಆ ಡ್ಯಾಮ್ಸ್ ನ ನಾವು ದೊಡ್ಡ ಅಣೆಕಟ್ಟುಗಳು ಅಥವಾ ಲಾರ್ಜ್ ಡ್ಯಾಮ್ಸ್ ಅಂತ ಕರಿತೀವಿ. As on June 2019, India has 745 ಲಾರ್ಜ್ ಡ್ಯಾಮ್ಸ್ ಇರುತ್ತೆ. ಅಂದ್ರೆ 2019 ಜೂನ್ ನ ವೇಳೆಗೆ ಭಾರತ ದೇಶದಲ್ಲಿ 5745 ದೊಡ್ಡ ಅಣೆಕಟ್ಟುಗಳಿರುತ್ತೆ. ಅದರಲ್ಲಿ ಇಟ್ ಇನ್ಕ್ಲೂಡ್ಸ್ ಆಲ್ಸೋ ಡ್ಯಾಮ್ಸ್ ಅಂಡರ್ ಕನ್ಸ್ಟ್ರಕ್ಷನ್. ಸೊ ಇದರಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇರ್ತಕ್ಕಂಥ ಡ್ಯಾಮ್ಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಆಫ್ ದೀಸ್ 5675 large dams are operated by states. ಸೊ ಇದರಲ್ಲಿ ಬಹುಶಃ ಮೋಸ್ಟ್ ಆಫ್ ದಿ ಡ್ಯಾಮ್ಸ್ 5675 ಅಣೆಕಟ್ಟುಗಳನ್ನ ರಾಜ್ಯ ಸರ್ಕಾರಗಳೇ ಅಥವಾ ಆಯಾ ರಾಜ್ಯಗಳೇ ನಿರ್ವಹಣೆ ಮಾಡುತ್ತೆ. ಅದರಲ್ಲಿ 40 ಬೈ ದಿ ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್. ಸೊ ಒಂದು 40 ಸೆಂಟ್ರಲ್ ಮತ್ತೆ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಅವರು ನಿರ್ವಹಣೆ ಮಾಡ್ತಾರೆ. 5 ಬೈ ಪ್ರೈವೇಟ್ ಏಜೆನ್ಸೀಸ್. ಸೊ 5 ಡ್ಯಾಮ್ಸ್ ಮಾತ್ರ ಪ್ರೈವೇಟ್ ಏಜೆನ್ಸಿಯವರು ನಿರ್ವಹಣೆ ಮಾಡ್ತಾ ಇದ್ದಾರೆ. ಓವರ್ 75% ಆಫ್ ದೀಸ್ ಡ್ಯಾಮ್ಸ್ ಆರ್ ಮೋರ್ ದನ್ 20 years old. ಸೊ ಇದರಲ್ಲಿ 75% ಡ್ಯಾಮ್ಸ್ 20 ವರ್ಷಗಳಿಗಿಂತ ಹಳೆಯದಾಗಿರುತ್ತೆ. about 220 dams are more than 100 years old. ಸೊ ಇದರಲ್ಲಿ 220 ಅಣೆಕಟ್ಟುಗಳು 100 ವರ್ಷಗಳಿಗಿಂತ ಜಾಸ್ತಿ ಏಜ್ ಆಗಿರುತ್ತೆ. ಸೊ ಮೋಸ್ಟ್ ಆಫ್ ದೀಸ್ ಲಾರ್ಜ್ ಡ್ಯಾಮ್ಸ್ ಆರ್ ಇನ್ ಮಹಾರಾಷ್ಟ್ರ. ವೆರಿ ವೆರಿ ಇಂಪಾರ್ಟೆಂಟ್. ಹೆಚ್ಚು ಅಣೆಕಟ್ಟುಗಳು ಯಾವ ರಾಜ್ಯದಲ್ಲಿದೆ ಅಂದ್ರೆ ನಂಬರ್ 1 ಮಹಾರಾಷ್ಟ್ರ ಬರುತ್ತೆ, 2394. ಮಧ್ಯಪ್ರದೇಶ 2ನೇ ಪ್ಲೇಸ್ 906 ಇರುತ್ತೆ. ಗುಜರಾತ್ ಅಲ್ಲಿ 632 ಅಣೆಕಟ್ಟುಗಳಿರುತ್ತೆ. As a large amount of water may be stored in the dam reservoir. ಸೊ ಈ ಡ್ಯಾಮ್ಸ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ನೀರು ಏನ್ ಸ್ಟೋರ್ ಆಗಿರುತ್ತೆ. ಸಪೋಸ್ ಏನಾದ್ರೂ ಫೇಲ್ಯೂರ್ ಆದಾಗ ಅಂದ್ರೆ ಡ್ಯಾಮ್ ಏನಾದ್ರೂ ಬ್ರೇಕ್ ಆದಾಗ ಇಟ್ಸ್ ಫೇಲ್ಯೂರ್ ಕ್ಯಾನ್ ಕಾಸ್ ಲಾರ್ಜ್ ಸ್ಕೇಲ್ ಡ್ಯಾಮೇಜ್ ಟು ಲೈಫ್ ಅಂಡ್ ಪ್ರಾಪರ್ಟಿ. ಸೊ ಸ್ವತ್ತು ಮತ್ತು ಜನ ಏನಿರ್ತಾರೆ ಸೊ ಅವರ
ಲಾಸ್ ಆಗ್ತಕ್ಕಂತ ಸಂಭಾವನೆ ಇರುತ್ತೆ. therefore monitoring dam safety is essential. ಸೊ ಇದರಿಂದ ಈ ಅಣೆಕಟ್ಟುಗಳನ್ನ ಸುರಕ್ಷಿತವಾಗಿ ನಿರ್ವಹಣೆ ಮಾಡೋದು ಒಂದು ಪ್ರಮುಖವಾದ ಉದ್ದೇಶವಾಗಿರುತ್ತೆ. ದಿ ಸೆಂಟ್ರಲ್ ಡ್ಯಾಮ್ ಸೇಫ್ಟಿ ಆರ್ಗನೈಸೇಷನ್ ಅಂಡರ್ ಸೆಂಟ್ರಲ್ ವಾಟರ್ ಕಮಿಷನ್. ಸೊ ಈ ಸೆಂಟ್ರಲ್ ವಾಟರ್ ಕಮಿಷನ್ ಕೆಳಗಡೆ ಬರ್ತಕ್ಕಂತ ಸೆಂಟ್ರಲ್ ಡ್ಯಾಮ್ ಸೇಫ್ಟಿ ಆರ್ಗನೈಸೇಷನ್ ಏನಿರುತ್ತೆ, ಇಟ್ ಪ್ರೊವೈಡ್ಸ್ ಟೆಕ್ನಿಕಲ್ ಅಸಿಸ್ಟೆನ್ಸ್ ಟು ಡ್ಯಾಮ್ ಓನರ್ಸ್. ಈ ಅಣೆಕಟ್ಟುಗಳ ಓನರ್ಸ್ ಏನಿರ್ತಾರೆ ಅವರಿಗೆ ತಂತ್ರಜ್ಞಾನದ ಸಹಯೋಗವನ್ನ ಸೆಂಟ್ರಲ್ ವಾಟರ್ ಕಮಿಷನ್ ಅಂಡರ್ ಅಲ್ಲಿ ಬರ್ತಕ್ಕಂತ ಸೆಂಟ್ರಲ್ ಡ್ಯಾಮ್ ಸೇಫ್ಟಿ ಆರ್ಗನೈಸೇಷನ್ ಪ್ರೊವೈಡ್ ಮಾಡುತ್ತೆ. ಅಟ್ ದ ಸೇಮ್ ಟೈಮ್ ಇಟ್ ಮೇಂಟೈನ್ಸ್ ದಿ ಡೇಟಾ ಆನ್ ಡ್ಯಾಮ್ಸ್. ಸೊ ಈ ಡ್ಯಾಮ್ಸ್ ನ ಡೇಟಾ ಏನಿರುತ್ತೆ ಅದನ್ನ ಮೇಂಟೈನ್ ಮಾಡುತ್ತೆ. ದಿ ನ್ಯಾಷನಲ್ ಕಮಿಟಿ ಆನ್ ಡ್ಯಾಮ್ ಸೇಫ್ಟಿ ಡಿವೈಸಸ್ ಡ್ಯಾಮ್ ಸೇಫ್ಟಿ ಪಾಲಿಸೀಸ್. ಅಂದ್ರೆ ನ್ಯಾಷನಲ್ ಕಮಿಟಿ ಆನ್ ಡ್ಯಾಮ್ ಸೇಫ್ಟಿ ಏನಿರುತ್ತೆ ಇದು ಈ ಅಣೆಕಟ್ಟುಗಳ ಸುರಕ್ಷತೆಗೆ ಸಂಬಂಧಪಟ್ಟ ನೀತಿಗಳನ್ನ ಅದು ಫ್ರೇಮ್ ಮಾಡುತ್ತೆ ಅಂಡ್ ಆಲ್ಸೋ ರೆಗ್ಯುಲೇಷನ್ಸ್. ಕರೆಂಟ್ಲಿ 18 ಸ್ಟೇಟ್ಸ್ ಅಂಡ್ 4 ಡ್ಯಾಮ್ ಓನಿಂಗ್ ಆರ್ಗನೈಸೇಷನ್. ಸೊ ಪ್ರಸ್ತುತವಾಗಿ 18 ರಾಜ್ಯಗಳು ಮತ್ತು 4 ಡ್ಯಾಮ್ ಓನಿಂಗ್ ಆರ್ಗನೈಸೇಷನ್ಸ್ they have their own dam safety organization. ಅವು ತಮ್ಮ ಸ್ವಂತ ಡ್ಯಾಮ್ ಸೇಫ್ಟಿ ಆರ್ಗನೈಸೇಷನ್ಸ್ ನ ಹೊಂದಿರುತ್ತೆ. CWC provides that each dam owner should carry out ಪ್ರೀ ಅಂಡ್ ಪೋಸ್ಟ್ ಮಾನ್ಸೂನ್ ಇನ್ಸ್ಪೆಕ್ಷನ್. ಸೊ ಈ ಮಳೆಗಾಲದಲ್ಲಿ ಆಬ್ವಿಯಸ್ಲಿ ಮಳೆಗಾಲ ಬಂದಾಗ ಡ್ಯಾಮ್ಸ್ ಅಲ್ಲಿ ಇರ್ತಕ್ಕಂಥ ನೀರಿನ ಮಟ್ಟ ಏನಾಗಿರುತ್ತೆ ಅದು ಜಾಸ್ತಿ ಆಗುತ್ತೆ. ಅದರಿಂದ CWC ಪ್ರಕಾರ ಈ ಡ್ಯಾಮ್ ಓನರ್ಸ್ ಏನಿರ್ತಾರೆ ಅವರು ಪ್ರೀ ಮಾನ್ಸೂನ್ ಅಂದ್ರೆ ಮಾನ್ಸೂನ್ ಬರೋದಕ್ಕಿಂತ ಮುಂಚೆ ಅಂಡ್ ಮಾನ್ಸೂನ್ ಆದ ನಂತರ ಈ ಸೇಫ್ಟಿ ಪ್ರಿಕಾಷನ್ಸ್ ಏನಿರುತ್ತೆ ಅದನ್ನ ಮೆಜರ್ ಮಾಡ್ಬೇಕಾಗುತ್ತೆ ಇನ್ ದ ರೆಸ್ಪೆಕ್ಟಿವ್ ಡ್ಯಾಮ್ಸ್. ಸೊ ಅದ್ರಲ್ಲಿ ಏನೇನ್ ಬರುತ್ತೆ ಅಂದ್ರೆ ಕವರಿಂಗ್ ಸೈಟ್ ಕಂಡೀಷನ್, ಅಂದ್ರೆ ಆ ಸ್ಥಳ ಸರಿಯಾಗಿದೆಯಾ ಇಲ್ವಾ, ಡ್ಯಾಮ್ ಆಪರೇಷನ್, ಸೊ ಡ್ಯಾಮ್ ಸರಿಯಾಗಿ ಅಣೆಕಟ್ಟು ಸರಿಯಾಗಿ ಕಾರ್ಯನಿರ್ವಹಣೆ ಮಾಡುತ್ತಾ ಇಲ್ವಾ ಅಂತ ಚೆಕ್ ಮಾಡಬೇಕಾಗಿರುತ್ತೆ. ಅಂಡ್ ದಿಸ್ ಶುಡ್ ಬಿ ಡನ್ ಎವ್ರಿ ಇಯರ್. However, as per CAG report on flood forecasting from 2008 to 16 of the 17 states studied, only 2 had carried out such inspection. So ಈ ಒಂದು CAG ಮಾಡಿರ್ತಕ್ಕಂಥ ಅಥವಾ ಬಿಡುಗಡೆ ಮಾಡಿರ್ತಕ್ಕಂಥ ವರದಿಯ ಪ್ರಕಾರ ಅವರು 17 ರಾಜ್ಯಗಳಲ್ಲಿ ಈ ಪ್ರೀ ಮಾನ್ಸೂನ್ ಅಂಡ್ ಪೋಸ್ಟ್ ಮಾನ್ಸೂನ್ ಇನ್ಸ್ಪೆಕ್ಷನ್ ನಡೀತಾ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿದಾಗ 17 ರಾಜ್ಯಗಳಲ್ಲಿ ಬರೀ 2 ರಾಜ್ಯಗಳು ಮಾತ್ರ ಈ ಒಂದು ಇನ್ಸ್ಪೆಕ್ಷನ್ ನ ಮಾಡಿರುತ್ತೆ. ಸೊ ವಾಟ್ ಇಸ್ ದಿ ಆರಿಜಿನ್ ಆಫ್ ದಿ ಬಿಲ್? ಸೊ ಅದರಿಂದ this becomes highly significant that there should be some regulations. So now let's see origin of the bill. The CWC Committee on Dam Safety had recommended unified safety procedures for all dams and suggested a legislative framework for the dam safety. So the CWC committee ಏನಿರುತ್ತೆ on dam safety 1986ರಲ್ಲಿ ಲೆಟ್ ದೇರ್ ಬಿ ಯೂನಿಫೈಡ್ ಸೇಫ್ಟಿ ಪ್ರೊಸೀಜರ್, ಅಂದ್ರೆ ಒಂದೊಂದು ಅಣೆಕಟ್ಟಿಗೆ ಒಂದೊಂದು ಪ್ರೋಟೋಕಾಲ್ ಬೇಡ. ಸೊ ಎಲ್ಲಾ ರಾಷ್ಟ್ರದಲ್ಲಿರ್ತಕ್ಕಂಥ ಎಲ್ಲಾ ಒಂದು ಡ್ಯಾಮ್ಸ್ ನ ಒಂದು ನಿರ್ವಹಣೆ ಏನಿದೆ ಅದಕ್ಕೆ ಒಂದು ಯೂನಿಫಾರ್ಮ್ ಸೇಫ್ಟಿ ಪ್ರೊಸೀಜರ್ ಇರ್ಲಿ ಅಂತ ಈ ಒಂದು ಕಮಿಟಿ ಸಜೆಸ್ಟ್ ಮಾಡಿರುತ್ತೆ. ಯಾವಾಗ ಅಂದ್ರೆ 1986ರಲ್ಲಿ. ಅದಾದ್ಮೇಲೆ ಇನ್ 2007 ಆಫ್ಟರ್ ಅ ಲಾಂಗ್ ಗ್ಯಾಪ್, Andhra Pradesh and West Bengal passed resolutions requesting Parliament to make a law on dam safety. So 2007ರಲ್ಲಿ ಆಂಧ್ರ ಪ್ರದೇಶ ಮತ್ತು ವೆಸ್ಟ್ ಬೆಂಗಾಲ್ ಒಂದು ರೆಸಲ್ಯೂಷನ್ ಪಾಸ್ ಮಾಡುತ್ತೆ. ಏನು ಅಂದ್ರೆ ಸಂಸತ್ತಿಗೆ ಪಾರ್ಲಿಮೆಂಟ್ಗೆ ಈ ಡ್ಯಾಮ್ ಸೇಫ್ಟಿ ಕುರಿತಂತೆ ಕೆಲವೊಂದು ಲಾಸ್ ಅಥವಾ ಕಾನೂನುಗಳನ್ನ ಮಾಡಬೇಕಂತ ರಿಕ್ವೆಸ್ಟ್ ಮಾಡುತ್ತೆ ಅಥವಾ ರೆಸಲ್ಯೂಷನ್ ಪಾಸ್ ಮಾಡುತ್ತೆ. Consequently, the Dam Safety Bill 2010 was introduced in ಲೋಕಸಭಾ. ಅದಾದ್ಮೇಲೆ 2010ರಲ್ಲಿ ಈ ಡ್ಯಾಮ್ ಸೇಫ್ಟಿ ಬಿಲ್ ಅನ್ನೋದು ಲೋಕಸಭೆಯಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂಡರ್ ಆರ್ಟಿಕಲ್ 252. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ವಿಧಿ 252ರ ಪ್ರಕಾರ ವಾಟ್ ಈಸ್ ಆರ್ಟಿಕಲ್ 252, ವಿಚ್ ಅಲೋಸ್ ಪಾರ್ಲಿಮೆಂಟ್ ಟು ಮೇಕ್ ಲಾಸ್ ಆನ್ ಸ್ಟೇಟ್ ಸಬ್ಜೆಕ್ಟ್ಸ್ which will apply to those states that pass a resolution requiring such law. ಅಂದ್ರೆ ಯಾವ ಸ್ಟೇಟ್ ಅಲ್ಲಿ ರೆಸಲ್ಯೂಷನ್ ಪಾಸ್ ಆಗಿರುತ್ತೋ ಆ ರೆಸಲ್ಯೂಷನ್ ಪ್ರಕಾರ ಪಾರ್ಲಿಮೆಂಟ್ ಸಂಸತ್ತು ಸ್ಟೇಟ್ ಸಬ್ಜೆಕ್ಟ್ಸ್ಗೆ ಅಂದ್ರೆ ರಾಜ್ಯ ಪಟ್ಟಿಯಲ್ಲಿರ್ತಕ್ಕಂಥ ವಿಷಯಗಳ ಮೇಲೂ ಕೂಡ ಅವರು ಕಾನೂನುಗಳನ್ನ ಮಾಡ್ತಕ್ಕಂಥ ಅಧಿಕಾರ ಇರುತ್ತೆ. ಸೊ ಅದನ್ನ ನಾವು ಆರ್ಟಿಕಲ್ 252 ಅಂತ ಹೇಳ್ತೀವಿ. ಸೊ ಈ ಆರ್ಟಿಕಲ್ 252 ನ ಯೂಸ್ ಮಾಡ್ಕೊಂಡು ಪಾರ್ಲಿಮೆಂಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಡ್ಯಾಮ್ ಸೇಫ್ಟಿ ಬಿಲ್ 2010 ಏನಾಗುತ್ತಂದ್ರೆ ಬಿಲ್ ಟೇಬಲ್ ಆಗುತ್ತೆ. The 2010 bill lapsed with the dissolution of the 15th Lok Sabha. So 15th Lok Sabha dissolution ಆಗಿದ್ರಿಂದ ಈ ಬಿಲ್ 2010 ಬಿಲ್ ಏನಾಗಿರುತ್ತೆ ಅದು ಲ್ಯಾಪ್ಸ್ ಆಗುತ್ತೆ. The Dam Safety Bill 2019 was introduced in Lok Sabha. ಅದಾದ್ಮೇಲೆ 2010 ಬಿಲ್ ಏನಿತ್ತು ಅದನ್ನ ಡ್ಯಾಮ್ ಸೇಫ್ಟಿ ಬಿಲ್ 2019 ಆಗಿ ಕನ್ವರ್ಟ್ ಮಾಡಿ ಇದನ್ನ ಲೋಕಸಭೆಯಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ ಆನ್ ಜುಲೈ 2019 and passed by Lok Sabha on August 2, 2019 ಅಲ್ಲಿ ಅದು ಪಾಸ್ ಆಗುತ್ತೆ.
ಸೊ ವಾಟ್ ಆರ್ ದಿ ಕೀ ಫೀಚರ್ಸ್ ಆಫ್ ದಿ ಬಿಲ್? ಸೊ ಈ ಬಿಲ್ ನಲ್ಲಿ ಬರ್ತಕ್ಕಂಥ ಕೆಲವೊಂದು ಪ್ರಮುಖ ಫೀಚರ್ಸ್ ಯಾವುದು ಅಂದ್ರೆ, ದ ಬಿಲ್ ಅಪ್ಲೈಸ್ ಟು ಆಲ್ ಸ್ಪೆಸಿಫೈಡ್ ಡ್ಯಾಮ್ಸ್ ಇನ್ ದ ಕಂಟ್ರಿ. ಸೊ ದೀಸ್ ಆರ್ ಡ್ಯಾಮ್ಸ್ ವಿತ್. ಸೊ ಈ ಬಿಲ್ ಅಪ್ಲೈ ಆಗಬೇಕಾದ್ರೆ ಡ್ಯಾಮ್ಸ್ಗೆ ಒಂದು ಸ್ಟ್ಯಾಂಡರ್ಡ್ ಮೆಷರ್ಮೆಂಟ್ ಇರುತ್ತೆ. ಸೊ ಅದ್ಯಾವುದು ಅಂದ್ರೆ ಹೈಟ್ ಮೋರ್ ದೆನ್ 15 ಮೀಟರ್. ಸೊ ಆ ಡ್ಯಾಮ್ ಹೈಟು 15 ಮೀಟರ್ ಗಿಂತ ಜಾಸ್ತಿ ಇರಬೇಕು, ಅಥವಾ 10 to 15 ಮೀಟರ್ ಒಳಗಡೆ ಇದ್ರೂ ಪರವಾಗಿಲ್ಲ. ಬಟ್ ಅದ್ರ ಜೊತೆಗೆ ಕೆಲವೊಂದು ಕಂಡೀಷನ್ಸ್ ಇರುತ್ತೆ. ಯಾವ್ದಾವ್ದು ಅಂದ್ರೆ, ಅದರ ರಿಸರ್ವಾಯರ್ ಕೆಪಾಸಿಟಿ ಆಫ್ ಅಟ್ಲೀಸ್ಟ್ 1 ಮಿಲಿಯನ್ ಕ್ಯೂಬಿಕ್ ಮೀಟರ್ ಇರಬೇಕು. ಸೊ ಅದು ನೀರಿನ ಸಂಗ್ರಹಣೆ ಒಂದು ಸಾಮರ್ಥ್ಯ ಏನಿರುತ್ತೆ ಅದು 1 ಮಿಲಿಯನ್ ಕ್ಯೂಬಿಕ್ ಮೀಟರ್ ಇರಬೇಕು. ಅಂಡ್ ಲೆಂತ್ ಆಫ್ ದಿ ಟಾಪ್ ಆಫ್ ದಿ ಡ್ಯಾಮ್ ಅಟ್ಲೀಸ್ಟ್ 500 ಮೀಟರ್ಸ್. ಆ ಅಣೆಕಟ್ಟಿನ ಒಂದು ಲೆಂತ್ ಏನಿರುತ್ತೆ ಅದು 500 ಮೀಟರ್ ಗಿಂತ ಜಾಸ್ತಿ ಇರಬೇಕು. ಅಟ್ಲೀಸ್ಟ್ ಮಿನಿಮಮ್ 500 ಮೀಟರ್ ಇರಬೇಕು. ಅವಾಗ ಆ ಎಲ್ಲ ಅಣೆಕಟ್ಟುಗಳಿಗೆ ಸೊ ಈ ಬಿಲ್ ಅನ್ವಯವಾಗುತ್ತೆ. ದಿ ಬಿಲ್ ಪ್ರೊವೈಡ್ಸ್ ಫಾರ್ ಸರ್ವಿಲೆನ್ಸ್, ಇನ್ಸ್ಪೆಕ್ಷನ್, ಆಪರೇಷನ್ ಅಂಡ್ ಮೇಂಟೆನೆನ್ಸ್ ಆಫ್ ಆಲ್ ಸ್ಪೆಸಿಫೈಡ್ ಡ್ಯಾಮ್ಸ್ ಅಕ್ರಾಸ್ ದಿ ಕಂಟ್ರಿ. ಸೊ ಈ ಎಲ್ಲಾ ಡ್ಯಾಮ್ಸ್ 15 ಮೀಟರ್ ಅಥವಾ 10 ರಿಂದ 15 ಮೀಟರ್ ಒಳಗಡೆ ಬಂದು ಕೆಲವೊಂದು ಸ್ಪೆಷಲ್ ಕ್ರೈಟೀರಿಯಾನ ಫುಲ್ಫಿಲ್ ಮಾಡ್ತಕ್ಕಂಥ ಎಲ್ಲಾ ಒಂದು ಡ್ಯಾಮ್ಸ್ಗೆ ಈ ಬಿಲ್ ನ ಮುಖಾಂತರ ಅದರ ಸರ್ವೈವಲೆನ್ಸ್ ಇರ್ಬೋದು, ಅಥವಾ ಇನ್ಸ್ಪೆಕ್ಷನ್ ಇರ್ಬೋದು, ಆಪರೇಷನ್ ಇರ್ಬೋದು, ಅದರ ನಿರ್ವಹಣೆ ಇರ್ಬೋದು. ಸೊ ಇದಕ್ಕೆಲ್ಲ ಕೆಲವೊಂದು ಸ್ಪೆಸಿಫಿಕೇಶನ್ಸ್ ನ ನೀಡಲಾಗುತ್ತೆ. ಸೊ ಇದರ ಪ್ರಕಾರ 2 ನ್ಯಾಷನಲ್ ಬಾಡೀಸ್ ಇರುತ್ತೆ. ಸೊ ಒಂದನ್ನ ನಾವು ನ್ಯಾಷನಲ್ ಕಮಿಟಿ ಆನ್ ಡ್ಯಾಮ್ ಸೇಫ್ಟಿ ಅಂತ ಕರಿತೀವಿ. ಇದರ ಫಂಕ್ಷನ್ ಏನು ಅಂದ್ರೆ, ಇಟ್ ಇನ್ಕ್ಲೂಡ್ಸ್ ಎವಾಲ್ವಿಂಗ್ ಪಾಲಿಸೀಸ್ ಅಂಡ್ ರೆಕಮೆಂಡಿಂಗ್ ರೆಗ್ಯುಲೇಷನ್ಸ್ ರಿಗಾರ್ಡಿಂಗ್ ಡ್ಯಾಮ್ ಸೇಫ್ಟಿ ಸ್ಟ್ಯಾಂಡರ್ಡ್. ಸೊ ಇದರ ಕೆಲಸ ಏನು ಅಂದ್ರೆ, ಈ ಡ್ಯಾಮ್ ಸೇಫ್ಟಿ ಅಣೆಕಟ್ಟುಗಳ ಸುರಕ್ಷತೆಗೆ ಬೇಕಾಗಿರ್ತಕ್ಕಂಥ ನೀತಿಗಳನ್ನ ಇದು ಶಿಫಾರಸು ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡುತ್ತೆ. ಸೊ ಇದು ಶಿಫಾರಸು ಮಾಡಿದ್ಮೇಲೆ ನೆಕ್ಸ್ಟ್ ನ್ಯಾಷನಲ್ ಬಾಡಿ ಯಾವ್ದು ಬರುತ್ತೆ ಅಂದ್ರೆ, ದಿ ನ್ಯಾಷನಲ್ ಡ್ಯಾಮ್ ಸೇಫ್ಟಿ ಅಥಾರಿಟಿ ಬರುತ್ತೆ. ಸೊ ಇದರ ಕೆಲಸ ಏನು ಅಂದ್ರೆ, ಇಂಪ್ಲಿಮೆಂಟಿಂಗ್ ದಿ ಪಾಲಿಸೀಸ್. ಸೊ ಇಲ್ಲಿ ನ್ಯಾಷನಲ್ ಕಮಿಟಿ ಆನ್ ಡ್ಯಾಮ್ ಸೇಫ್ಟಿ ಏನೇನು ನೀತಿಗಳನ್ನ ಮಾಡಿರುತ್ತೆ ಅದನ್ನ ಕಾರ್ಯರೂಪಕ್ಕೆ ತರ್ತಕ್ಕಂಥ ಕೆಲಸ ನ್ಯಾಷನಲ್ ಡ್ಯಾಮ್ ಸೇಫ್ಟಿ ಅಥಾರಿಟಿ ಮಾಡ್ಬೇಕಾಗಿರುತ್ತೆ. ಆಫ್ ದಿ ನ್ಯಾಷನಲ್ ಕಮಿಟಿ ಪ್ರೊವೈಡಿಂಗ್ ಟೆಕ್ನಿಕಲ್ ಅಸಿಸ್ಟೆನ್ಸ್ ಟು ಸ್ಟೇಟ್ ಡ್ಯಾಮ್ ಸೇಫ್ಟಿ ಅಥಾರಿಟಿ ಅಥವಾ ಆರ್ಗನೈಸೇಷನ್. ಇವರು ಈ ತಾಂತ್ರಿಕ ಸಹಯೋಗವನ್ನ ರಾಜ್ಯ ಮಟ್ಟದಲ್ಲಿರ್ತಕ್ಕಂಥ ಸ್ಟೇಟ್ ಡ್ಯಾಮ್ ಸೇಫ್ಟಿ ಆರ್ಗನೈಸೇಷನ್ಸ್ಗೆ ಪ್ರೊವೈಡ್ ಮಾಡುತ್ತೆ. ಅಂಡ್ ರಿಸಾಲ್ವಿಂಗ್ ಮ್ಯಾಟರ್ಸ್ ಬಿಟ್ವೀನ್ ಸ್ಟೇಟ್ ಡ್ಯಾಮ್ ಸೇಫ್ಟಿ ಆರ್ಗನೈಸೇಷನ್ಸ್ ಆಫ್ ಸ್ಟೇಟ್ಸ್ ಆರ್ ಬಿಟ್ವೀನ್ SDSO ಅಂಡ್ ಎನಿ ಡ್ಯಾಮ್ ಓನರ್ಸ್ ಇನ್ ದ ಸ್ಟೇಟ್. ಸೊ ಆ ರಾಜ್ಯಗಳಲ್ಲಿ ಡ್ಯಾಮ್ ಓನರ್ಸ್ ನಡುವೆ ಅಥವಾ ಸ್ಟೇಟ್ ಡ್ಯಾಮ್ ಸೇಫ್ಟಿ ಆರ್ಗನೈಸೇಷನ್ಸ್ ಮಧ್ಯೆ ಏನಾದ್ರೂ ಡಿಸ್ಪ್ಯೂಟ್ಸ್ ಇದ್ರೆ ಅದನ್ನ ರಿಸಾಲ್ವ್ ಮಾಡ್ತಕ್ಕಂಥ ಕೆಲಸ ನ್ಯಾಷನಲ್ ಡ್ಯಾಮ್ ಸೇಫ್ಟಿ ಅಥಾರಿಟಿ ಮಾಡುತ್ತೆ. ಅದೇ ರೀತಿ ಸ್ಟೇಟ್ ಅಲ್ಲೂ ಕೂಡ 2 ಬಾಡೀಸ್ ಇರುತ್ತೆ. ಒಂದನ್ನ ನಾವು ಸ್ಟೇಟ್ ಕಮಿಟಿ ಆನ್ ಡ್ಯಾಮ್ ಸೇಫ್ಟಿ ಅಂತ ಕರಿತೀವಿ, ಇನ್ನೊಂದನ್ನ ಸ್ಟೇಟ್ ಡ್ಯಾಮ್ ಸೇಫ್ಟಿ ಆರ್ಗನೈಸೇಷನ್ ಅಂತ ಕರಿತೀವಿ. ಸೊ ಇವುಗಳ ಕೆಲಸ ಏನು ಅಂದ್ರೆ, ದೀಸ್ ಬಾಡೀಸ್ ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ಸೇಮ್ ಲೈಕ್ ಸೆಂಟರ್ ಏನ್ ಮಾಡ್ತಾ ಇತ್ತು ಅದೇ ಮಾಡ್ತಾ ಇತ್ತು, ಒಂದು ಸರ್ವಿಲೆನ್ಸ್, ಇನ್ಸ್ಪೆಕ್ಷನ್, ಮಾನಿಟರಿಂಗ್ ಅಂಡ್ ಆಪರೇಷನ್ ಅಂಡ್ ಮೇಂಟೆನೆನ್ಸ್ ಆಫ್ ದಿ ಡ್ಯಾಮ್ಸ್ ವಿತ್ ಇನ್ ದೇರ್ ಜ್ಯೂರಿಸ್ಟಿಕ್ಷನ್. ಸೊ ಅವುಗಳ ಒಂದು ಕ್ಷೇತ್ರ ವ್ಯಾಪ್ತಿ ಏನಿರುತ್ತೆ ಅವುಗಳಲ್ಲಿ ಮಾತ್ರ ಇವು ಪ್ರೊಟೆಕ್ಷನ್ ಆಗ್ಲಿ, ಇನ್ಸ್ಪೆಕ್ಷನ್ ಆಗ್ಲಿ, ಮಾನಿಟರಿಂಗ್ ಆಗ್ಲಿ ಮಾಡ್ತಕ್ಕಂಥ ಒಂದು ಅಧಿಕಾರ ಇರುತ್ತೆ. An offense under the bill can lead to imprisonment of up to 5 years or fine or both. ಸೊ ಈ ಒಂದು ಬಿಲ್ ನಲ್ಲಿ ಬರ್ತಕ್ಕಂಥ ಯಾವ್ದಾದ್ರು ಕಾನೂನುಗಳ ವೈಲೇಷನ್ ಆದಾಗ 2 ವರ್ಷಗಳವರೆಗೂ ಜೈಲ್ ಆಗ್ಬೋದು, ಅಥವಾ ಫೈನ್ ಆಗ್ಬೋದು, ಅಥವಾ 2 ಕೂಡ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ವಾಟ್ ಆರ್ ದಿ ಕೀ ಇಶ್ಯೂಸ್? ಸೊ ಇದರಲ್ಲಿ 2 ಇಶ್ಯೂಸ್ ಇದಾವೆ. ದ ಬಿಲ್ ಅಪ್ಲೈಸ್ ಟು ಆಲ್ ಸ್ಪೆಸಿಫೈಡ್ ಡ್ಯಾಮ್ಸ್ ಇನ್ ದ ಕಂಟ್ರಿ. ಸೊ ಕಂಟ್ರಿಯಲ್ಲಿ ಇರ್ತಕ್ಕಂಥ ಎಲ್ಲಾ ಅಣೆಕಟ್ಟುಗಳಿಗೂ ಅನ್ವಯವಾಗುತ್ತೆ. ದಿಸ್ ಇನ್ಕ್ಲೂಡ್ಸ್ ಡ್ಯಾಮ್ಸ್ ಬಿಲ್ಟ್ ಆನ್ ಬೋತ್ ಇಂಟರ್ ಅಂಡ್ ಇಂಟ್ರಾ ಸ್ಟೇಟ್ ರಿವರ್ಸ್. ಅಂದ್ರೆ ವಿತ್ ಇನ್ ದಿ ಸ್ಟೇಟ್ ಫ್ಲೋ ಆಗ್ತಾ ಇರ್ತಕ್ಕಂಥ ನದಿಗಳಲ್ಲಿ ಕಟ್ಟಿರ್ತಕ್ಕಂಥ ಅಣೆಕಟ್ಟುಗಳು, ಮತ್ತೆ ರಾಜ್ಯಗಳ ನಡುವೆ ಇರ್ತಕ್ಕಂಥ ನದಿಗಳಿಗೆ ಕಟ್ಟಿರ್ತಕ್ಕಂಥ ಅಣೆಕಟ್ಟುಗಳು, 2ಕ್ಕೂ ಅನ್ವಯವಾಗುತ್ತೆ. ಬಟ್ ಆಸ್ ಪರ್ ದಿ ಕಾನ್ಸ್ಟಿಟ್ಯೂಷನ್, ಸ್ಟೇಟ್ಸ್ ಕ್ಯಾನ್ ಮೇಕ್ ಲಾ ಆನ್ ವಾಟರ್ ಇನ್ಕ್ಲೂಡಿಂಗ್ ವಾಟರ್ ಸ್ಟೋರೇಜ್ ಅಂಡ್ ವಾಟರ್ ಪವರ್. ಸೊ ನಮ್ಮ ಸಂವಿಧಾನದ ಪ್ರಕಾರ ವಿತ್ ಇನ್ ದಿ ಸ್ಟೇಟ್ ಯಾವ ರಿವರ್ಸ್ ಇರುತ್ತೋ ಸೊ ಅದ್ರ ಮೇಲೆ ಕಾನೂನುಗಳನ್ನ ಆಯಾ ರಾಜ್ಯಗಳೇ ಮಾಡಿಕೊಳ್ಬೇಕಾಗಿರುತ್ತೆ. ಸೊ ಇದು ಆಸ್ ಪರ್ ದಿ ಕಾನ್ಸ್ಟಿಟ್ಯೂಷನ್ ಆಗಿರುತ್ತೆ. However, Parliament may regulate and develop interstate river valleys if it deems it necessary in public interest. ಸೊ ಈ ಸಾರ್ವಜನಿಕ ಆಸಕ್ತಿಯ ಪ್ರಕಾರ ಯಾವ್ದಾದ್ರು ಇಂಟರ್ ಸ್ಟೇಟ್ ರಿವರ್ ವ್ಯಾಲಿ ಅಂದ್ರೆ ಅಂತರ ರಾಜ್ಯ ನದಿ ಕಣಿವೆಗಳನ್ನ ಪಾರ್ಲಿಮೆಂಟ್ ನಿರ್ಮಾಣ ಮಾಡ್ತಕ್ಕಂಥ, ರೆಗ್ಯುಲೇಟ್ ಅಥವಾ ಡೆವಲಪ್ ಮಾಡ್ತಕ್ಕಂಥ ಅಧಿಕಾರ ಯಾವಾಗಿರುತ್ತಂದ್ರೆ ಇನ್ ಕೇಸ್ ಆಫ್ ಪಬ್ಲಿಕ್ ಇಂಟ್ರೆಸ್ಟ್. ದಿ ಕ್ವೆಶನ್ ಇಸ್ ವೆದರ್ ದಿ ಪಾರ್ಲಿಮೆಂಟ್ ಹ್ಯಾಸ್ ದಿ ಜ್ಯೂರಿಸ್ಡಿಕ್ಷನ್ ಟು ರೆಗ್ಯುಲೇಟ್
ಡ್ಯಾಮ್ಸ್ ಆನ್ ರಿವರ್ಸ್ ಫ್ಲೋಯಿಂಗ್ ಎಂಟೈರ್ಲಿ ವಿತ್ ಇನ್ ದ ಸ್ಟೇಟ್. ಅಂದ್ರೆ ಯಾವ್ದಾದ್ರು ಒಂದು ನದಿ ಆ ರಾಜ್ಯದಲ್ಲೇ ಸಂಪೂರ್ಣವಾಗಿ ಹರಿತಾ ಇದ್ರೆ ಸೊ ಅದಕ್ಕೆ ಈ ಪಾರ್ಲಿಮೆಂಟ್ ತನ್ನ ಅಧಿಕಾರವನ್ನ ಮಾಡಬಹುದಾ ಇಲ್ವಾ ಅನ್ನೋದು ಅದು ದೊಡ್ಡ ಪ್ರಶ್ನೆ ಆಗಿರುತ್ತೆ. ಸೊ ದೀಸ್ ಆರ್ ದಿ ಟೂ ಕೀ ಇಶ್ಯೂಸ್ ಆಫ್ ದಿ ಬಿಲ್. ಸೊ ವಿತ್ ದಿಸ್ ಲೆಟ್ಸ್ ಗೋ ಟು ದಿ ನೆಕ್ಸ್ಟ್ ಆರ್ಟಿಕಲ್. So this article is related to Ministry of Petroleum and Natural Gases. Government notified the natural policy on biofuels to promote the use. So in order to control pollution, so ಈ ಒಂದು pollution ನ ಕಂಟ್ರೋಲ್ ಮಾಡ್ಲಿಕ್ಕೆ ಬಯೋಫ್ಯೂಲ್ ನ ಯೂಸ್ ಮಾಡ್ತಕ್ಕಂಥದ್ದು ಒಂದು ಪ್ರಮುಖ ಒಂದು ಸೊಲ್ಯೂಷನ್ ಆಗಿರುತ್ತೆ. ಹಾಗಿದ್ರೆ ಎಷ್ಟು ಅಮೌಂಟ್ ಆಫ್ ಆಲ್ಕೋಹಾಲ್ ನ ಮಿಕ್ಸ್ ಮಾಡಬಹುದು ಈ ಪಾಲಿಸಿ ಪ್ರಕಾರ ಅಂತ ಡಿಸ್ಕಸ್ ಮಾಡೋಣ. ದಿ ಗವರ್ನಮೆಂಟ್ ನೋಟಿಫೈಡ್ ದ ನ್ಯಾಷನಲ್ ಪಾಲಿಸಿ ಆನ್ ಬಯೋಫ್ಯೂಯಲ್ 2008 ಆನ್ 4/6/2008 ಅಲ್ಲೇ ಈ ಪಾಲಿಸಿನ ಕೊಟ್ಟಿರ್ತಾರೆ ಟು ಪ್ರಮೋಟ್ ಯೂಸ್ ಆಫ್ ಬಯೋಫ್ಯೂಯಲ್ಸ್ ಇನ್ ದ ಕಂಟ್ರಿ. ಸೊ ಕಂಟ್ರಿಯಲ್ಲಿ ಈ ಜೈವಿಕ ಇಂಧನಗಳನ್ನ ಬಳಕೆ ಮಾಡಲಿಕ್ಕೆ ಈ ನ್ಯಾಷನಲ್ ಪಾಲಿಸಿ ಆಫ್ ಬಯೋಫ್ಯೂಯಲ್ಸ್ ಅಂತ ಕರಿತೀವಿ. ದಿಸ್ NPB envisages an indicative target of 20% blending of ethanol in petrol. Very important. So ಈ ನಂಬರ್ಸ್ ನಾವು essay ಅಲ್ಲಿ ಯೂಸ್ ಮಾಡಬಹುದು in relation to mitigation of global warming ಅಥವಾ pollution control. So 20% ಅಷ್ಟು ಎಥನಾಲ್ ನ ಪೆಟ್ರೋಲ್ ಅಲ್ಲಿ ಯೂಸ್ ಮಾಡಬಹುದು by 2030 and 5% blending of biodiesel in diesel by 2030. So ಡೀಸೆಲ್ ಒಳಗಡೆ ಸೊ 5% ಅಷ್ಟು ಎಥನಾಲ್ ನ by 2030 ಅಂದ್ರೆ 2030 ಒಳಗೆ ಈ ಟಾರ್ಗೆಟ್ ನ ಅಂದ್ರೆ 20% ಇನ್ ಪೆಟ್ರೋಲ್ ಅಂಡ್ 5% ಇನ್ ಡೀಸೆಲ್ ನ ಮಿಕ್ಸ್ ಮಾಡಬಹುದು. ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ ಇಸ್ ಪ್ರಮೋಟಿಂಗ್ innovation, research, development and demonstration in biofuel areas through various schemes like Center of Excellence. So even though, of course, biofuel is almost related to biotechnology. So ಜೈವಿಕ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತ ಒಂದು ವಿಷಯವಾಗಿರುತ್ತೆ. ಅದರಿಂದ ಈ ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ ಏನಿರುತ್ತೆ ಸೊ ಈ ಒಂದು ಬಯೋಫ್ಯೂಯಲ್ಸ್ ಕುರಿತಂತೆ ರಿಸರ್ಚ್ ಮಾಡೋದಾಗ್ಲಿ ಅಥವಾ ಅದರ ಡೆವಲಪ್ಮೆಂಟ್ ಮತ್ತೆ ಡೆಮಾನ್ಸ್ಟ್ರೇಷನ್ ಕುರಿತಂತೆ ಅನೇಕ ಸ್ಕೀಮ್ಸ್ ನ ಮಾಡಿರ್ತಾರೆ. ಒಂದನ್ನ ಸೆಂಟರ್ ಆಫ್ ಎಕ್ಸಲೆನ್ಸ್ ಫೆಲೋಶಿಪ್ ಸ್ಕೀಮ್ ಅಂತ ಕರಿತೀವಿ, ಮತ್ತೆ ಇಂಟರ್ನ್ಯಾಷನಲ್ ಕೋಆಪರೇಷನ್ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ ಇಸ್ ಸಪೋರ್ಟಿಂಗ್ ಪ್ರಾಜೆಕ್ಟ್ಸ್ ಟು ಈಸ್ ದಿ ಯುಟಿಲೈಸೇಷನ್ ಆಫ್ ಬಯೋಫ್ಯೂಯಲ್ಸ್ ಬೈ ಮೇಕಿಂಗ್ ದೆಮ್ ಕಾಸ್ಟ್ ಎಫೆಕ್ಟಿವ್. ಸೊ ಅವುಗಳನ್ನ ಕಾಸ್ಟ್ ಎಫೆಕ್ಟಿವ್ ಮಾಡುವುದರ ಮುಖಾಂತರ ಸೊ ಅದರ ಬಳಕೆಯನ್ನ ಹೆಚ್ಚು ಮಾಡಲಿಕ್ಕೆ ಈ ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ ವರ್ಕ್ ಮಾಡ್ತಾ ಇದೆ. ಸೊ ದಿಸ್ ಆರ್ ದಿ ಸಮ್ ಆಫ್ ದಿ ಆಕ್ಟಿವಿಟೀಸ್ ಅಂಡರ್ಟೇಕನ್ ಬೈ ಫಾರ್ ಟೆಕ್ನಾಲಜಿ ಅಂಡ್ ಡೆವಲಪ್ಮೆಂಟ್ ಇನ್ ಬಯೋಫ್ಯೂಲ್ ಸೆಕ್ಟರ್ ಆಗಿರುತ್ತೆ. ಸೊ ಇನ್ ಗುಜರಾತ್, Department of Biotechnology is implementing a project on self-sustainable model for energy generation by adopting clean technology for conversion of mixed organic waste into methane and biofertilizer. So Gujarat ಅಲ್ಲಿ ಪ್ರಮುಖವಾಗಿ ಸೊ ಈ ಆರ್ಗ್ಯಾನಿಕ್ ವೇಸ್ಟ್ ಏನಿರುತ್ತೆ ಸೊ ಅದನ್ನ ಮೀಥೇನ್ ಮತ್ತೆ ಬಯೋ ಫರ್ಟಿಲೈಸರ್ಸ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ಸೊ ಕ್ಲೀನ್ ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಸೊ ಅದನ್ನ ಒಂದು ಸೆಲ್ಫ್ ಸಸ್ಟೈನಬಲ್ ಮಾಡೆಲ್ ಅಂತ ಕರಿತೀವಿ. ಸೊ ಇದರ ಸುಸ್ಥಿರ ಅಭಿವೃದ್ಧಿ ಮಾಡೆಲ್ ಅಂತ ಕರಿತೀವಿ. ಸೊ ಈ ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ ದಟ್ ಇಸ್ ದೇರ್ ಇನ್ ಗುಜರಾತ್ ಸೊ ಇದರ ಮೇಲೆ ಪ್ರಯೋಗಗಳನ್ನ ಮಾಡ್ತಾ ಇದೆ. ಸೊ ಡಿಪಾರ್ಟ್ಮೆಂಟ್ ಆಫ್ ಇಂಟಿಗ್ರೇಟೆಡ್ 2G ಡೆವಲಪ್ಮೆಂಟ್ ಆಫ್ ಇಂಟಿಗ್ರೇಟೆಡ್ 2G ಎಥನಾಲ್ ಎಂಜೈಮೆಟಿಕ್ ಟೆಕ್ನಾಲಜಿ ಯೂಸಿಂಗ್ ಬಯೋಮಾಸ್ ಫೀಡ್ ಸ್ಟಾಕ್ ಸಚ್ ಆಸ್ ರೈಸ್ ಸ್ಟ್ರಾ, ಅದಾದ್ಮೇಲೆ ವೀಟ್ ಸ್ಟ್ರಾ ಅಂಡ್ ಬ್ಯಾಗ್ಯಾಸ್ ಅಂದ್ರೆ ಸೊ ಇದು ಕಬ್ಬನ್ನ ಆತರ ಜ್ಯೂಸ್ ನ ತಗೊಂಡ್ಮೇಲೆ ಅದೇನು ಉಳಿತಲ್ವಾ ಸೊ ಅದರಿಂದ ಮುಖಾಂತರ ಸೊ ಈ ಒಂದು ಡೆವಲಪ್ಮೆಂಟ್ ಆಫ್ ಇಂಟಿಗ್ರೇಟೆಡ್ 2G ಎಥನಾಲ್ ಕೂಡ ಸೊ ಈ ಒಂದು ವಸ್ತುಗಳಿಂದ ಈ ಭತ್ತ ರೈಸ್ ನ ಎಕ್ಸ್ಟ್ರಾಕ್ಟ್ ಆದ್ಮೇಲೆ ಉಳಿತಾ ಇರ್ತಕ್ಕಂತ ಒಂದು ಸ್ಟ್ರಾ ಏನಿರುತ್ತೆ, ವೀಟ್ ಸ್ಟ್ರಾ ಏನಿರುತ್ತೆ, ಕೊಬ್ಬಿನಿಂದ ಜ್ಯೂಸ್ ನ ಎಕ್ಸ್ಟ್ರಾಕ್ಟ್ ಮಾಡಿದ್ಮೇಲೆ ಏನದು ತ್ಯಾಜ್ಯ ಉಳಿಯುತ್ತೆ ಸೊ ಇದರಿಂದ ಕೂಡ ಎಥನಾಲ್ ನ ಎಂಜೈಮ್ಯಾಟಿಕ್ ಟೆಕ್ನಾಲಜಿ ಅಂದ್ರೆ ಕಿಣ್ವಗಳನ್ನ ಉಪಯೋಗಿಸುವುದರ ಮೂಲಕ ಸೊ ಅದನ್ನು ಕೂಡ ಎಥನಾಲ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದಾವೆ ಬಯೋಟೆಕ್ನಾಲಜಿ ಡಿಪಾರ್ಟ್ಮೆಂಟ್ಸ್. ಸೊ ಡೆವಲಪ್ಮೆಂಟ್ ಆಫ್ ಅಗ್ರಿ ವೇಸ್ಟ್ ಪ್ರೀ ಟ್ರೀಟ್ಮೆಂಟ್ ಟೆಕ್ನಾಲಜಿ ಫಾರ್ ಇನ್ಸಿಟ್ಯೂ ಪ್ರಿಪರೇಷನ್ ಆಫ್ ದಿ ಫೀಡ್ ಫಾರ್ ಬಯೋಗ್ಯಾಸ್ ಯೂನಿಟ್ಸ್. ಆ ಬಯೋಗ್ಯಾಸ್ ಯೂನಿಟ್ಸ್ ಏನಿದಾವೆ ಸೊ ಅದಕ್ಕೆ ಅಗ್ರಿಕಲ್ಚರಲ್ ವೇಸ್ಟ್ ಅಂದ್ರೆ ಕೃಷಿಯಿಂದ ಬರ್ತಕ್ಕಂಥ ತ್ಯಾಜ್ಯಗಳನ್ನ ಪ್ರೀ ಟ್ರೀಟ್ಮೆಂಟ್ ಟೆಕ್ನಾಲಜಿ ಮುಖಾಂತರ ಸೊ ಇನ್ಸಿಟ್ಯೂ ಪ್ರಿಪರೇಷನ್ ಆಫ್ ಫೀಡ್ ಅಂದ್ರೆ ಇನ್ಸಿಟ್ಯೂ ಅಂದ್ರೆ ಅಟ್ ದಿ ಸ್ಪಾಟ್ ಅದೇ ಸ್ಥಳದಲ್ಲಿ ಅವುಗಳನ್ನ ಫೀಡ್ ಆಗಿ ಕೂಡ ಯೂಸ್ ಮಾಡ್ಲಿಕ್ಕೆ ಈ ವೇರಿಯಸ್ ಟೆಕ್ನಾಲಜೀಸ್ ಡೆವಲಪ್ ಆಗ್ತಾ ಇದೆ. ಅದರ ಜೊತೆ collaborative research with IISc Bengaluru for development of technology to produce fuel cell grade hydrogen from biomass to tackle biomass challenge while improving the ambient air quality. So ಈ air quality ಏನಿದೆ ಸೊ ಪೊಲ್ಯೂಷನ್ ನ ಪ್ರಿವೆಂಟ್ ಮಾಡ್ಲಿಕ್ಕೆ ಸೊ ಬೆಂಗಳೂರಿನ IISc
ಸಹಯೋಗದೊಂದಿಗೆ ರಿಸರ್ಚ್ ಮಾಡುವುದರ ಮುಖಾಂತರ ಸೊ ಈ ಫ್ಯೂಯಲ್ ಸೆಲ್ ಹೈಡ್ರೋಜನ್ ನಾವು ಗ್ರೀನ್ ಎನರ್ಜಿ ಅಂತ ಕರಿತೀವಿ ಬಿಕಾಸ್ ಅದರಿಂದ ಯಾವುದೇ ಪೊಲ್ಯೂಷನ್ ಆಗಲ್ಲ. ಸೊ ಇದ್ರ ಮೇಲೆ IISc ಬೆಂಗಳೂರಿನ ಸಹಯೋಗದೊಂದಿಗೆ ವೇರಿಯಸ್ ರಿಸರ್ಚಸ್ ಕೂಡ ನಡೀತಾ ಇದೆ. ದ ಮೆಷರ್ಸ್ ಟೇಕನ್ ಬೈ ದ ಗವರ್ನಮೆಂಟ್ ಟು ಪ್ರಮೋಟ್ ಯೂಸ್ ಆಫ್ ಬಯೋಫ್ಯೂಯಲ್ಸ್ ಇನ್ ದ ಕಂಟ್ರಿ ಇನ್ಕ್ಲೂಡಿಂಗ್ ಗುಜರಾತ್. ಸೊ ಗುಜರಾತ್ ಅಲ್ಲಿ ಇದ್ರ ಬಗ್ಗೆ ವೇರಿಯಸ್ ಮೆಷರ್ಸ್ ನ ತೆಗೆದುಕೊಳ್ತಾ ಇದ್ದಾರೆ. ಇನ್ಕ್ಲೂಡ್ಸ್ ಅಲೋಯಿಂಗ್ ಯೂಸ್ ಆಫ್ ಶುಗರ್ ಕೇನ್ ಅಂಡ್ ಫುಡ್ ಗ್ರೇನ್ಸ್ ಲೈಕ್ ಮೇಸ್, ಸರ್ಪ್ಲಸ್ ಸ್ಟಾಕ್ಸ್ ಆಫ್ ರೈಸ್ ವಿತ್ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಫಾರ್ ಕನ್ವರ್ಷನ್ ಟು ಎಥನಾಲ್. ಸೊ ಈ ಶುಗರ್ ಕೇನ್ ಏನಿರುತ್ತೆ ಮತ್ತೆ ಫುಡ್ ಗ್ರೇನ್ಸ್ ಏನಿರುತ್ತೆ ಸೊ ಅದನ್ನ ಎಥನಾಲ್ ಆಗಿ ಕನ್ವರ್ಟ್ ಮಾಡೋದು. ಸೊ ಗುಜರಾತ್ ಅಲ್ಲಿ ಬಹಳ ಗವರ್ನಮೆಂಟ್ ತುಂಬಾ ಪ್ರಮೋಟ್ ಮಾಡ್ತಾ ಇದೆ. ಅದ್ರ ಜೊತೆ ಅಡ್ಮಿನಿಸ್ಟ್ರೇಟ್ ಪ್ರೈಸ್ ಮೆಕ್ಯಾನಿಸಮ್ ಫಾರ್ ಪ್ರೊಕ್ಯೂರ್ಮೆಂಟ್ ಆಫ್ ಎಥನಾಲ್ ಅಂಡರ್ EBP ಪ್ರೋಗ್ರಾಮ್. ಸೊ EBP ಅಂದ್ರೆ ಎಥನಾಲ್ ಬ್ಲೆಂಡಿಂಗ್ ಪ್ರೋಗ್ರಾಮ್ ಅಂತ ಕರಿತೀವಿ. ಸೊ ಇದರ ಪ್ರಕಾರ ಒಂದು ಪ್ರೈಸ್ ಮೆಕ್ಯಾನಿಸಮ್, ಅಡ್ಮಿನಿಸ್ಟ್ರೇಟ್ ಪ್ರೈಸ್ ಮೆಕ್ಯಾನಿಸಮ್ ಇನ್ಕ್ಲೂಡಿಂಗ್ enhanced ex-mill price of ethanol year on year from ethanol supply year 2017. So 2017 ಇಂದ ಇದೊಂಥರ ಈ ಮಿನಿಮಮ್ ಸಪೋರ್ಟ್ ಪ್ರೈಸ್ ತರ. ಸೊ ಈ ಎಥನಾಲ್ ಯೂಸೇಜ್ ನ ಪ್ರಮೋಟ್ ಮಾಡ್ಲಿಕ್ಕೆ ಸೊ ಇದರ ಬೆಲೆ ಕಡಿಮೆ ಆಗದಿರೋ ಹಾಗೆ ಎಥನಾಲ್ ಬ್ಲೆಂಡ್ ಪ್ರೋಗ್ರಾಮ್ ಅನ್ನೋದನ್ನ ಇನಿಶಿಯೇಟ್ ಮಾಡಿರ್ತಾರೆ. ಸೊ ಆ ಬೆಲೆ ವರ್ಷದಿಂದ ವರ್ಷಕ್ಕೆ ಯಾವುದೇ ರೀತಿಯ ಬದಲಾವಣೆ ಆಗಬಾರ್ದು, ಅದು ಏರಿಕೆ ಆದ್ರೆ ಪರವಾಗಿಲ್ಲ, ಅದು ಇಳಿಕೆ ಆಗದಿರೋ ಹಾಗೆ ನೋಡ್ಕೊಳ್ಳೋದು ಇದರ ಪ್ರಮುಖ ಗುರಿಯಾಗಿರುತ್ತೆ. ಲೋಡ್ GST ರೇಟ್ ಟು 5% ಆನ್ ಎಥನಾಲ್ and biodiesel for ethanol blending program and biodiesel blending program respectively. So GST na kadime madodu elige to an extent of 5% GST na kadime madodu kuda ಮಾಡೋದ್ರ ಮುಖಾಂತರ ಈ ಎಥನಾಲ್ ನ ಯೂಸ್ ಮಾಡೋದನ್ನ ಪ್ರಮೋಟ್ ಮಾಡಲಾಗ್ತಾ ಇದೆ. ಸೊ ರೆಸ್ಪೆಕ್ಟಿವ್ಲಿ ಅಮೆಂಡೆಡ್ ಇನ್ ಇಂಡಸ್ಟ್ರೀಸ್ ಆಕ್ಟ್. ಸೊ ಈ ಇಂಡಸ್ಟ್ರೀಸ್ ಆಕ್ಟ್ ಅಲ್ಲಿ ಸೊ ಈ ಒಂದು GST ಕುರಿತಂತೆ ಕೂಡ ತಿದ್ದುಪಡಿಗಳನ್ನು ಮಾಡಲಾಗಿದೆ. ಫಾರ್ ಫ್ರೀ ಮೂವ್ಮೆಂಟ್ ಆಫ್ ಎಥನಾಲ್, interest subvention scheme for enhancement and augmentation of ethanol production capacity in the country. So ದೇಶದಲ್ಲಿ ಈ ಎಥನಾಲ್ ಉತ್ಪಾದನೆಯ ಒಂದು ಸಾಮರ್ಥ್ಯವನ್ನ ಹೆಚ್ಚಿಸಲಿಕ್ಕೆ ಈ GST rates ನ ಕೂಡ ಕಡಿಮೆ ಮಾಡಲಾಗಿದೆ. So with this, let's go to the next article. So this article is related to Ministry of Minority Affairs, Minority Act ಅಂತ ಕರಿತೀವಿ. Here we will be talking about repeal of Article 70. So Article 370 repeal ಆಗಿದ ಮೇಲೆ ಜಮ್ಮು ಅಂಡ್ ಕಾಶ್ಮೀರ್ ಮತ್ತೆ ಲಡಾಖ್ ಅಲ್ಲಿ ಯಾವ ಕಾನೂನುಗಳು ಅನ್ವಯವಾಗುತ್ತವೆ ಅಂತ ಡಿಸ್ಕಸ್ ಮಾಡೋಣ. With the notification of the Jammu and Kashmir Reorganization Act 2019, the National Commission of Minorities Act 1992, as applicable in other parts of the country, has also been extended to UTs of Jammu and Kashmir and Ladakh. So this is just one of the examples. The Minority Act in ಬರುತ್ತೆ 370 ಆರ್ಟಿಕಲ್ 370 ರಿಪೀಲ್ ಆದ್ಮೇಲೆ ಇದು ಜಮ್ಮು ಅಂಡ್ ಮತ್ತು ಕಾಶ್ಮೀರ್ ಮತ್ತೆ ಲಡಾಖ್ ಕೂಡ ಅನ್ವಯವಾಗಲಿದೆ. So the abolition of Article 370 has removed the obstacles in the path of progress and prosperity in Jammu and Kashmir and Leh Ladakh. So 170 central laws which were not applicable earlier have now been made applicable in this region. So ಮುಂಚೆ ಆರ್ಟಿಕಲ್ 370 ಇದ್ದಾಗ 170 ಸೆಂಟ್ರಲ್ ಲಾಸ್ ಅಂದ್ರೆ ಕೇಂದ್ರದ ಕಾನೂನುಗಳು ಈ ಒಂದು ಜಮ್ಮು ಅಂಡ್ ಕಾಶ್ಮೀರ್ಗೆ ಅಪ್ಲೈ ಆಗ್ತಾ ಇರ್ಲಿಲ್ಲ. ಯಾವಾಗ ಆರ್ಟಿಕಲ್ 370 ನ ರಿಪೀಲ್ ಮಾಡಲಾಯ್ತು ಅಥವಾ ಅಬಾಲಿಷನ್ ಮಾಡಲಾಯ್ತು, ಸೊ ತದನಂತರ 170 ಸೆಂಟ್ರಲ್ ಲಾಸ್ ಅಪ್ಲಿಕಬಲ್ ಆಗುತ್ತೆ. ಔಟ್ ಆಫ್ ದಿ 334 ಸ್ಟೇಟ್ ಲಾಸ್, ಸೊ ನಾನು ಹೇಳ್ತಾ ಇರೋದು ರಾಜ್ಯದ ಕಾನೂನುಗಳು 334 ರಾಜ್ಯದ ಕಾನೂನುಗಳ ಪೈಕಿ 164 ಕಾನೂನುಗಳು ರಿಪೀಲ್ಡ್ ಆಗಿರುತ್ತೆ. ಸೊ ಜಮ್ಮು ಕಾಶ್ಮೀರದಲ್ಲಿರ್ತಕ್ಕಂಥ 334 ಕಾನೂನುಗಳಲ್ಲಿ 164 ಕಾನೂನುಗಳು ರಿಪೀಲ್ ಆಗಿರುತ್ತೆ. ಬಟ್ 167 ಲಾಸ್ ಹ್ಯಾವ್ ಬೀನ್ ಅಡಾಪ್ಟೆಡ್. ಸೊ 167 ಕಾನೂನುಗಳನ್ನ ಅಡಾಪ್ಟ್ ಮಾಡ್ಕೊಂಡಿರ್ತಾರೆ ಅಕಾರ್ಡಿಂಗ್ ಟು ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಭಾರತದ ಸಂವಿಧಾನದ ಪ್ರಕಾರ. Now people of Jammu and Kashmir, Leh Ladakh are also able to take the benefits of many important acts like the Right of Children to Free and Compulsory Education Act 2009. So even though right to education ಅಂತ ಏನ್ ಬರುತ್ತೆ, Right of Children for Free and Compulsory Education 2009 ಕೂಡ ಇಲ್ಲಿ ಅದರ ಮುಖಾಂತರ ಅಲ್ಲಿರ್ತಕ್ಕಂಥ ಮಕ್ಕಳು ಅದರ ಬೆನಿಫಿಟ್ ನ ತಗೊಳ್ಬಹುದು. The Representation of the People's Act 1951, the National Commission of Women Act, the Protection of Human Rights Act 1994, the Protection of Women and Domestic Violence Act 2005, the Delimitation Act 2002, the Code of Civil Procedure 1908. So ಈ ಎಲ್ಲ ಕಾನೂನುಗಳು ಇನ್ಮೇಲೆ ಜಮ್ಮು ಅಂಡ್ ಕಾಶ್ಮೀರ್ ಅಲ್ಲಿ ಅಪ್ಲಿಕಬಲ್ ಆಗಿರುತ್ತೆ. ಸೊ ಅದ್ರ ಜೊತೆ
ಇಲ್ಲಿ ಪಟ್ಟಿ ಮಾಡಿರ್ತಕ್ಕಂಥ we have listed most important laws, so you can just pause the video and go through all these laws which will be applicable in the UTs of Jammu and Kashmir, Leh Ladakh ಆಗಿರುತ್ತೆ. So with this, let's get into the next article. ಪುನೀತ್ ಸಾಗರ್ ಅಭಿಯಾನ್. ಸೊ ಪುನೀತ್ ಸಾಗರ್ ಅಭಿಯಾನ್ ಯಾವ ಸಚಿವಾಲಯಕ್ಕೆ ಸಂಬಂಧಪಟ್ಟಿತ್ತು ಅಂತ ಕೇಳಿದ್ರೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್. ಸೊ ರಕ್ಷಣಾ ಸಚಿವಾಲಯಕ್ಕೆ ಸಂಬಂಧಪಟ್ಟಿದೆ ಅಂತ ನಿಮ್ಗೆ ಗೊತ್ತಿರಬೇಕು. ಸೊ ನ್ಯಾಷನಲ್ ಕ್ಯಾಡೆಟ್ ಕಾರ್ಪ್ಸ್ NCC ಅಂತ ಏನ್ ಕರಿತೀವಿ, ಕಂಡಕ್ಟಿಂಗ್ ನ್ಯಾಷನಲ್ ವೈಡ್ ಕ್ಯಾಂಪೇನ್ ಟು ಫ್ರೀ ಸೀಶೋರ್ ಆರ್ ಬೀಚಸ್ ಫ್ರಮ್ ಪ್ಲಾಸ್ಟಿಕ್ ಅಂಡ್ ಅದರ್ ವೇಸ್ಟ್ ಅಂಡರ್ ಪುನೀತ್ ಸಾಗರ್ ಅಭಿಯಾನ್. ಸೊ ಈ ಬೀಚಸ್ ಅಲ್ಲಿ ಅಥವಾ ಸೀ ಶೋರ್ಸ್ ಅಲ್ಲಿ ಅಂದ್ರೆ ಕಣಿವೆಗಳಲ್ಲಿ ಅಥವಾ ಬೀಚಸ್ ಅಲ್ಲಿ ಇರ್ತಕ್ಕಂಥ ಪ್ಲಾಸ್ಟಿಕ್ ಅನ್ನ ಮುಕ್ತಗೊಳಿಸಲಿಕ್ಕೆ ಈ ನ್ಯಾಷನಲ್ ಕ್ಯಾಡೆಟ್ ಕಾರ್ಪ್ಸ್ ಅನ್ನೋರು ನ್ಯಾಷನಲ್ ವೈಡ್ ಒಂದು ಅಭಿಯಾನನ, ರಾಷ್ಟ್ರವ್ಯಾಪಿ ಒಂದು ಅಭಿಯಾನನ ಮಾಡ್ತಾ ಇದೆ. ಆ ಅಭಿಯಾನವನ್ನ ನಾವು ಪುನೀತ್ ಸಾಗರ್ ಅಭಿಯಾನ ಅಂತ ಕರಿತೀವಿ. ದಿ ಏಮ್ ಆಫ್ ದಿ ಮಂತ್ ಲಾಂಗ್ ಕ್ಯಾಂಪೇನ್, ಸೊ ಇದು 1 ತಿಂಗಳ ಕ್ಯಾಂಪೇನ್ ನಡೆಯುತ್ತೆ, ಇಸ್ ಟು ಪ್ರೊಪಗೇಟ್ ದ ಮೆಸೇಜ್ ಆಫ್ ಇಂಪಾರ್ಟೆನ್ಸ್ ಆಫ್ ಕ್ಲೀನ್ ಸೀ ಶೋರ್ಸ್ ಬೀಚಸ್ ಅಮಾಂಗ್ಸ್ ದಿ ಲೋಕಲ್ ಪಾಪ್ಯುಲೇಷನ್ ಅಂಡ್ ಫ್ಯೂಚರ್ ಜನರೇಷನ್. ಸೊ ಅಲ್ಲಿರ್ತಕ್ಕಂಥ ಲೋಕಲ್ ಪಾಪ್ಯುಲೇಷನ್ ಮತ್ತೆ ಭವಿಷ್ಯದ ಒಂದು ಪೀಳಿಗೆಗೆ ಸೊ ಯಾಕೆ ಸೀ ಶೋರ್ಸ್ ನ ಮತ್ತೆ ಬೀಚಸ್ ನ ನಾವು ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅನ್ನೋ ಮೆಸೇಜ್ ನ ಕೊಡೋದು ಇದರ ಪ್ರಮುಖ ಉದ್ದೇಶವಾಗಿರುತ್ತೆ. ದಿ ಕೀ ಆಬ್ಜೆಕ್ಟಿವ್ ಆಫ್ ದಿ ಕ್ಯಾಂಪೇನ್ಸ್ ಆರ್ ಟು ಕ್ಲೀನ್ ದ ಪ್ಲಾಸ್ಟಿಕ್ ವೇಸ್ಟ್ ಅಲಾಂಗ್ ದಿ ಸೀ ಶೋರ್ಸ್ ಇನ್ ದಿ ಕೋಸ್ಟಲ್ ಏರಿಯಾಸ್. ಸೊ ಈ ತೀರ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಪ್ಲಾಸ್ಟಿಕ್ ಮುಕ್ತಗೊಳಿಸೋದು ಇದರ ಪ್ರಮುಖ ಗುರಿಯಾಗಿರುತ್ತೆ. ಟು ಜನರೇಟ್ ಅವೇರ್ನೆಸ್ ಅಂಡ್ ಎಜುಕೇಟ್ ಟಾರ್ಗೆಟ್ ಪಾಪ್ಯುಲೇಷನ್ ಅಬೌಟ್ ದಿ measures for conservation and impact of plastic pollution along the sea beaches and sensitize and mobilize the support of local population towards prevention of pollution. ಅಂದ್ರೆ ಈ ಒಂದು ಪ್ಲಾಸ್ಟಿಕ್ ಪೊಲ್ಯೂಷನ್ ಇಂದ ಆಗ್ತಕ್ಕಂಥ ತೊಂದರೆಗಳು ಮತ್ತೆ ಅಲ್ಲಿರ್ತಕ್ಕಂಥ ಲೋಕಲ್ ಪಾಪ್ಯುಲೇಷನ್ಗೆ ಅವೇರ್ನೆಸ್ ನ ಕ್ರಿಯೇಟ್ ಮಾಡೋದು ಇದರ ಪ್ರಮುಖ ಉದ್ದೇಶವಾಗಿರುತ್ತೆ. ಇದರಿಂದ ಸೊ ಈ ಸೀ ಶೋರ್ಸ್ ಅಥವಾ ಕೋಸ್ಟಲ್ ಏರಿಯಾಸ್ ಅಲ್ಲಿರ್ತಕ್ಕಂಥ ಪ್ಲಾಸ್ಟಿಕ್ ಪೊಲ್ಯೂಷನ್ ನ ಮುಕ್ತಗೊಳಿಸಬಹುದು. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ ಆರ್ಟಿಕಲ್ ನಂಬರ್ 5. ಮಿನಿಸ್ಟ್ರಿ ಆಫ್ ವಿಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಗೆ ಸಂಬಂಧಪಟ್ಟಂತೆ ಒಂದು ಸ್ಕೀಮ್ ಇರುತ್ತೆ. ಇದನ್ನು ನಾವು ಸ್ವದಾರ್ ಗೃಹ ಸ್ಕೀಮ್ ಅಂತ ಕರಿತೀವಿ. ಸೊ ಇದಕ್ಕಿಂತ ಮುಂಚೆ ನಾವು ಗರಿಮಾ ಗೃಹ ಸ್ಕೀಮ್ ಅಂತ ನೋಡಿದ್ವಿ. ಸೊ ಅದು ಇಟ್ ಈಸ್ ದಿ ಕನ್ಸ್ಟ್ರಕ್ಷನ್ ಆಫ್ ಪ್ರೊವೈಡಿಂಗ್ ಶೆಲ್ಟರ್ ಫಾರ್ ಟ್ರಾನ್ಸ್ಜೆಂಡರ್ ಆಗಿರುತ್ತೆ. ಸೊ ದಟ್ ಸ್ಕೀಮ್ ವಾಸ್ ರಿಲೇಟೆಡ್ ಟು ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಆಗಿರುತ್ತೆ. ಬಟ್ ಸ್ವದೇಶ್ ಗೃಹ ಸ್ಕೀಮ್ ಅನ್ನೋದು ಮಿನಿಸ್ಟ್ರಿ ಆಫ್ ವಿಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯಕ್ಕೆ ಸಂಬಂಧಪಟ್ಟದ್ದಾಗಿರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈ ಮಿನಿಸ್ಟ್ರಿನ ಬಹಳ ಸಾರಿ ಕೇಳ್ತಾ ಇರ್ತಾರೆ. ಗವರ್ಮೆಂಟ್ ಇಂಪ್ಲಿಮೆಂಟ್ಸ್ ದಿ ಸ್ವದೇಶ್ ಗೃಹ ಸ್ಕೀಮ್ ದಟ್ caters to primary needs of women in difficult circumstances. ಸೊ ಈ ಒಂದು ಸ್ವದೇಶ ಗೃಹ ಸ್ಕೀಮ್ ಅನ್ನೋದು ಮಹಿಳೆಯರಿಗೆ ವಸತಿ ನೀಡ್ತಕ್ಕಂಥ ಒಂದು ಸ್ಕೀಮ್ ಆಗಿರುತ್ತೆ. ಯಾವ ರೀತಿಯ ಮಹಿಳೆಯರಿಗೆ ಅಂದ್ರೆ ವಿಮೆನ್ ಅಂಡ್ ಗರ್ಲ್ಸ್ ರೆಂಡರ್ಡ್ ಹೋಮ್ಲೆಸ್ ಡ್ಯೂ ಟು ಫ್ಯಾಮಿಲಿ ಡಿಸ್ಕಾರ್ಡ್. ಸೊ ಮನೆಯಿಂದ ಫ್ಯಾಮಿಲಿ ಯಾರಾದ್ರೂ ಡಿಸ್ಕಾರ್ಡ್ ಮಾಡಿದ್ರೆ ಆ ಮಹಿಳೆಯರಿಗೆ ಕ್ರೈಮ್, ವೈಲೆನ್ಸ್ ಅಂಡ್ ಮೆಂಟಲ್ ಸ್ಟ್ರೆಸ್, ಸೋಷಿಯಲ್ ಆಸ್ಟ್ರೆಸಿಸಮ್ ಅಂದ್ರೆ ಸಮಾಜದಿಂದ ಬಹಿಷ್ಕಾರಗೊಂಡಿರ್ತಕ್ಕಂಥ ಒಂದು ಮಹಿಳೆಯರಿಗೆ ಆರ್ ಬೀಯಿಂಗ್ ಫೋರ್ಸ್ಡ್ ಇಂಟು ಪ್ರಾಸ್ಟಿಟ್ಯೂಷನ್ ಅಂಡ್ ಆರ್ ಇನ್ ಮಾರಲ್ ಡೇಂಜರ್. ಸೊ ಯಾರು ಬಲವಂತವಾಗಿ ಪ್ರಾಸ್ಟಿಟ್ಯೂಷನ್ಗೆ ಫೋರ್ಸ್ ಮಾಡಿರ್ತಾರೋ ಸೊ ಆ ಮಹಿಳೆಯರಿಗೆ ದೇ ಬೀನ್ ಪುಟ್ ಇನ್ ಟು ಪ್ರಾಸ್ಟಿಟ್ಯೂಷನ್ ಬೈ ಫೋರ್ಸ್. ಸೊ ಅವ್ರಿಗೆ ಒಂದು ವಸತಿಯನ್ನ ಕೊಡ್ತಕ್ಕಂಥ ಒಂದು ಸ್ಕೀಮ್ ಆಗಿರುತ್ತೆ. ದ ಸ್ಕೀಮ್ ಪ್ರೊವೈಡ್ಸ್ ಇನ್ಸ್ಟಿಟ್ಯೂಷನಲ್ ಸಪೋರ್ಟ್ ಫಾರ್ ರಿಹ್ಯಾಬಿಲಿಟೇಷನ್ ಆಫ್ ದೀಸ್ ವಿಮೆನ್. ಸೊ ಈ ಮಹಿಳೆಯರಿಗೆ ಒಂದು ಪುನಶ್ಚೇತನ ಕಾರ್ಯಕ್ರಮ ಅಥವಾ ರಿಹ್ಯಾಬಿಲಿಟೇಷನ್ ಈ ಸ್ಕೀಮ್ ನ ಅಡಿಯಲ್ಲಿ ಪ್ರೊವೈಡ್ ಮಾಡಲಾಗುತ್ತೆ. ಸೊ ದಟ್ they could lead their life with dignity. ಸೊ ಅವರೊಂದು ಡಿಗ್ನಿಟಿ ಮುಖಾಂತರ ಅವರ ಜೀವನವನ್ನು ನಡೆಸಲಿಕ್ಕೆ ಸಹಾಯ ಮಾಡ್ತಾರೆ. ದಿ ಸ್ಕೀಮ್ ಎನ್ವಿಸೇಜಸ್ ಪ್ರೊವೈಡಿಂಗ್ ಶೆಲ್ಟರ್. ಸೊ ಅವ್ರಿಗೆ ವಸತಿಯನ್ನ ನೀಡುವುದು, ಫುಡ್ ನೀಡುವುದು, ಆಹಾರ, ಕ್ಲೋತಿಂಗ್, ಅವರಿಗೆ ಬೇಕಾಗಿರ್ತಕ್ಕಂಥ ಕೌನ್ಸಿಲಿಂಗ್, ತರಬೇತಿ, ಕ್ಲಿನಿಕಲ್ ಅಂಡ್ ಲೀಗಲ್ ಏಡ್. ಸೊ ಚಿಕಿತ್ಸೆ ಅಥವಾ ಯಾವ್ದಾದ್ರು ಕಾನೂನಿನ ಸಹಾಯ ಬೇಕಾಗಿದ್ರೆ ಈ ಸ್ಕೀಮ್ ನಡಿಯಲ್ಲಿ ನೀಡಲಾಗುತ್ತೆ. ಅಲಾಂಗ್ ವಿತ್ ಎಕನಾಮಿಕ್ ಅಂಡ್ ಸೋಷಿಯಲ್ ಸೆಕ್ಯೂರಿಟಿ, ಅವರಿಗೆ ಆರ್ಥಿಕ ಮತ್ತು ಸಾಮಾಜಿಕ ಭದ್ರತೆಯನ್ನ ನೀಡಲಾಗುತ್ತೆ. ಫಾರ್ ದಿ ವಿಮೆನ್ ವಿಕ್ಟಿಮ್ಸ್ ಆಫ್ ಡಿಫಿಕಲ್ಟ್ ಸರ್ಕಮ್ಸ್ಟೆನ್ಸಸ್, ಒಂದು ಕೆಟ್ಟ ಒಂದು ಸನ್ನಿವೇಶಗಳಲ್ಲಿ ವಿಕ್ಟಿಮ್ಸ್ ಆಗಿರ್ತಕ್ಕಂಥ ವಿಮೆನ್ಗೆ ಈ ಎಲ್ಲ ಫೆಸಿಲಿಟೀಸ್ ನ ಕೊಡಲಾಗುತ್ತೆ. ದಿ ಫಂಡಿಂಗ್ ಪ್ಯಾಟರ್ನ್ ಫಾರ್ ದೀಸ್ ದಿ ರಿಲೀಸ್ ಆಫ್ ಫಂಡ್ ಇಸ್ 60-40 ಬಿಟ್ವೀನ್ ಸೆಂಟ್ರಲ್ ಗವರ್ಮೆಂಟ್ ಅಂಡ್ ಸ್ಟೇಟ್, except for north eastern and Himalayan states where the applicable sharing ratio is 90:10. So ಇದಕ್ಕೆ ಫಂಡ್ ಎಲ್ಲಿಂದ ಬರುತ್ತಂದ್ರೆ ಸೆಂಟ್ರಲ್ ಗವರ್ಮೆಂಟ್ 60 ಅಂಡ್ ಸ್ಟೇಟ್ ಗವರ್ಮೆಂಟ್ 40% ಆಫ್ ದಿ ಫಂಡಿಂಗ್ ಮಾಡುತ್ತೆ. ಬಟ್ ನಾರ್ತ್ ಈಸ್ಟರ್ನ್ ಮತ್ತೆ ಹಿಮಾಲಯನ್ ಸ್ಟೇಟ್ಸ್ ಅಲ್ಲಿ 90% ಸೆಂಟ್ರಲ್ ಗವರ್ಮೆಂಟ್ ಮಾಡುತ್ತೆ, 10% ಮಾತ್ರ ಸ್ಟೇಟ್ ಗವರ್ಮೆಂಟ್ ಬೇರ್ ಮಾಡಬೇಕಾಗುತ್ತೆ. ಸೊ ಇನ್ ಕೇಸ್ ಆಫ್ ಯುಟಿಸ್, ಸೊ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಎಂಟೈರ್ ಕಾಸ್ಟ್ ಇಸ್ ಬೋರ್ನ್ ಬೈ ದಿ ಸೆಂಟ್ರಲ್ ಗವರ್ಮೆಂಟ್. ಸಂಪೂರ್ಣ ವೆಚ್ಚವನ್ನ ಕೇಂದ್ರ ಸರ್ಕಾರವನ್ನೇ ಭರಿಸುತ್ತೆ. ಸೊ ಸ್ಟೇಟ್ ಗವರ್ಮೆಂಟ್ ಏಜೆನ್ಸೀಸ್ ಇನ್ಕ್ಲೂಡ್, ಸೊ ಇದನ್ನ
the scheme is open to all women falling under the scheme criteria due to any reason, so including COVID-19. So ನಾವು ಏನೇನ್ ಡಿಸ್ಕಸ್ ಮಾಡಿದ್ವಲ್ಲ ಮುಂಚೆ, ಆ ಒಂದು ಕ್ರೈಟೀರಿಯಾದಲ್ಲಿ ಬರ್ತಕ್ಕಂಥ ಎಲ್ಲಾ ಮಹಿಳೆಯರು ಈ ಒಂದು ಸ್ಕೀಮ್ ನ ಉಪಯೋಗ ಪಡ್ಕೊಳ್ಬಹುದು. ದಿ ಆರ್ಗನೈಸೇಷನ್ಸ್ ಅಸಿಸ್ಟಿಂಗ್ ಗವರ್ನಮೆಂಟ್ ಇನ್ ಇಂಪ್ಲಿಮೆಂಟಿಂಗ್ ಆಫ್ ದಿ ಸೆಟ್ ಸ್ಕೀಮ್ಸ್ ಆರ್ ಒನ್ ಆಫ್ ದಿ ಫಾಲೋಯಿಂಗ್. ಸೊ ಈ ಒಂದು ಸ್ಕೀಮ್ ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಎಲ್ಲಾ ಆರ್ಗನೈಸೇಷನ್ಸ್ ಸಹಯೋಗವನ್ನ ಮಾಡಬಹುದು. So there is nothing to understand here. You can just pause the video and go through all these, the organizations which will support such, schemes. So with this, let's get into the next article. Under trials under UAPA cannot be held indefinitely. So UAPA ಅಂದ್ರೆ Unlawful Activities Act Prevention Act ಏನಿರುತ್ತೆ, ಇದರ ಕೆಳಗಡೆ ಅಂಡರ್ ಟ್ರಯಲ್ಸ್ ಇರ್ತಕ್ಕಂಥವ್ರನ್ನ ಹೆಚ್ಚು ಕಾಲ ಕಾಯಿಸಬಾರದು. ಬೇಗ ಅವರ ಒಂದು ಕೇಸ್ ಏನಿರುತ್ತೆ ಅದು ಬಿಕರಿ ಆಗ್ಬೇಕು ಅನ್ನೋದು ನಿರ್ಧಾರವಾಗಿರುತ್ತೆ. ಹಾಗಿದ್ರೆ ವಾಟ್ ಈಸ್ UAPA ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಪುಟಿಂಗ್ ಎ ಪರ್ಸನ್ ಅಕ್ಯೂಸ್ಡ್ ಅಂಡರ್ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಬಿಹೈಂಡ್ ಬಾರ್ಸ್ ಫಾರ್ an unduly long time with no progress in the trial or appeal process is a violation of his or her fundamental right and a threat to public confidence in the administration of justice. The Supreme Court has held the judgment. So Supreme Court ಸರ್ವೋಚ್ಚ ನ್ಯಾಯಾಲಯ ನೀಡಿರುವ ಒಂದು ತೀರ್ಪಿನ ಪ್ರಕಾರ ಈ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಅಲ್ಲಿ ಬಿಹೈಂಡ್ ದ ಬಾರ್ಸ್, ಸೊ ಜೈಲಿನಲ್ಲಿ ಇರ್ತಕ್ಕಂಥವ್ರು ಅಂದ್ರೆ ಅವ್ರ ಟ್ರಯಲ್ಸ್ ನಡೀತಾನೆ ಇರಲ್ಲ, ದೇರ್ ಇಸ್ ನೋ ಪ್ರೋಗ್ರೆಸ್ ಇನ್ ಟ್ರಯಲ್, ಸೊ ಅವರ ಕೇಸ್ ಬಗ್ಗೆ ಯಾವುದೇ ಪ್ರೋಗ್ರೆಸ್ ಆಗಿರಲ್ಲ ಅಥವಾ ಅವರ ಅಪೀಲ್ ಪ್ರೋಸೆಸ್ ಏನು ನಡೆದಿರಲ್ಲ. ಸೊ ಇದನ್ನ ಸುಪ್ರೀಂ ಕೋರ್ಟ್ ಏನಿದೆ ಅಂದ್ರೆ, ಸೊ ಇಟ್ ಈಸ್ ದಿ ವೈಲೇಷನ್ ಆಫ್ ಫಂಡಮೆಂಟಲ್ ರೈಟ್ಸ್, ಅವರ ಮೂಲಭೂತ ಹಕ್ಕುಗಳ ಒಂದು ವೈಲೇಷನ್ ಆಗಿರುತ್ತೆ. ಅಂಡ್ ಪಬ್ಲಿಕ್ ವಿಲ್ ಲೂಸ್ ದಿ ಕಾನ್ಫಿಡೆನ್ಸ್ ಇನ್ ದಿ ಅಡ್ಮಿನಿಸ್ಟ್ರೇಷನ್ ಜಸ್ಟಿಸ್, ಆ ಒಂದು ಜಸ್ಟಿಸ್ ಅನ್ನೋದೇನಿರುತ್ತೆ, ಸೊ ಅದರಲ್ಲಿ ಪಬ್ಲಿಕ್ ತನ್ನ ನಂಬಿಕೆಯನ್ನ ಕಳೆದುಕೊಳ್ತಕ್ಕಂಥ ಥ್ರೆಟ್ ಇರುತ್ತೆ. ಸೊ ಅದರಿಂದ ಈ ಒಂದು ಕೇಸಸ್ ನ ಇಂಡೆಫಿನೆಟ್ಲಿ ಅಡ್ಜರ್ನ್ ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ತನ್ನ ಜಡ್ಜ್ಮೆಂಟ್ ಹೇಳಿರುತ್ತೆ. So timely delivery of justice is part of human rights and denial of speedy justice is a threat to the public confidence in the administration justice. So even the speedy ಒಂದು justice ಏನಿರುತ್ತೆ, so delivery of the justice ಏನಿರುತ್ತೆ, so it is a part of human right and denial of speedy justice is a threat ಅಂತ ಹೇಳ್ತಾರೆ. ಸೊ ಈ ಒಂದು ಮಾನವನ ಹಕ್ಕುಗಳು ಏನಿರುತ್ತೆ, ಸೊ ಅದರಲ್ಲಿ justice should be delivered fast ಅಂತ ಹೇಳ್ತಾರೆ. The judgment came in the appeal filed by the 74-year-old man Ashim. So Ashim ಅನ್ನೋರು ಒಂದು ಅಪೀಲ್ ನ ಮಾಡಿರ್ತಾರೆ. ಸೊ ಇದರ ಒಂದು ತೀರ್ಪಾಗಿ ಸೊ ಈ ಒಂದು ಥಿಂಗ್ಸ್ ಬಹಿರಂಗವಾಗಿರುತ್ತೆ. He was booked under UAPA and has been in prison awaiting trial for nearly a decade. So ಇವರು ಈ ಒಂದು ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಅಡಿಯಲ್ಲಿ 10 ವರ್ಷಗಳಷ್ಟು ಕಾಲ ಅವರು ಇಂಪ್ರಿಸನ್ಡ್ ಆಗಿರ್ತಾರೆ. ಹಾಗಿದ್ರೆ what is Unlawful Activities Prevention Act? UAPA is an Indian law aimed at prevention of unlawful activities associations in India. So ಯಾವುದೇ ರೀತಿಯ ಅನ್ಲಾಫುಲ್ ಆಕ್ಟಿವಿಟೀಸ್, ಕಾನೂನು ಬಾಹಿರ ಚಟುವಟಿಕೆಗಳನ್ನ ತಡಿಲಿಕ್ಕೆ ಉಪ ಆಕ್ಟ್ ನ ಒಂದು ಈ ಭಾರತದ ಕಾನೂನಾಗಿರುತ್ತೆ. ಇಟ್ಸ್ ಮೇನ್ ಆಬ್ಜೆಕ್ಟಿವ್ ವಾಸ್ ಟು ಮೇಕ್ ಪವರ್ಸ್ ಅವೈಲಬಲ್ ಫಾರ್ ಡೀಲಿಂಗ್ ವಿತ್ ಆಕ್ಟಿವಿಟೀಸ್ ಡೈರೆಕ್ಟೆಡ್ ಅಗೇನ್ಸ್ಟ್ ದಿ ಇಂಟಿಗ್ರಿಟಿ ಅಂಡ್ ಸಾವರ್ನಿಟಿ ಆಫ್ ಇಂಡಿಯಾ. ಅಂದ್ರೆ ಭಾರತದ ಒಂದು ಸಾರ್ವಭೌಮತ್ವ ಮತ್ತೆ ಭದ್ರತೆಗೆ ಏನಾದ್ರೂ ಕುಂದು ಅಥವಾ ಭದ್ರತೆಗೆ ಏನಾದ್ರೂ ತೊಂದರೆ ಮಾಡ್ತಕ್ಕಂಥ ಯಾವುದೇ ಆಕ್ಟಿವಿಟೀಸ್ ನ ಮಾಡಿದಾಗ ಸೊ ಅದನ್ನ ಟೇಕ್ ಓವರ್ ಮಾಡ್ತಕ್ಕಂಥ ಅಥವಾ ಅದನ್ನ ಸಾಲ್ವ್ ಮಾಡ್ತಕ್ಕಂಥ ಒಂದು ಪವರ್ಸ್ ನ ನೀಡ್ತಕ್ಕಂಥದ್ದು ಸೊ ಈ ಆಕ್ಟ್ ನ ಪ್ರಕಾರ ಇರುತ್ತೆ. ಸೊ ಆರಿಜಿನ್ ಆಫ್ ದಿ ಆಕ್ಟ್, ಸೊ ಈ ಆಕ್ಟ್ ಹೇಗೆ ಸ್ಟಾರ್ಟ್ ಆಯ್ತು? ದಿ ನ್ಯಾಷನಲ್ ಇಂಟಿಗ್ರೇಷನ್ ಕೌನ್ಸಿಲ್ ಅಪಾಯಿಂಟೆಡ್ ಅ ಕಮಿಟಿ ಆನ್ ನ್ಯಾಷನಲ್ ಇಂಟಿಗ್ರೇಷನ್ ಅಂಡ್ ರೀಜನಲೈಸೇಷನ್. ಸೊ ಈ ನ್ಯಾಷನಲ್ ಇಂಟಿಗ್ರೇಷನ್ ಕೌನ್ಸಿಲ್ ಒಂದು ಕಮಿಟಿನ ಅಪಾಯಿಂಟ್ ಮಾಡುತ್ತೆ, ಅದನ್ನ ನಾವು NIR ಅಂತ ಕರಿತೀವಿ, ನ್ಯಾಷನಲ್ ಇಂಟಿಗ್ರೇಷನ್ ಅಂಡ್ ರೀಜನಲೈಸೇಷನ್ ಅಂತ ಕರಿತೀವಿ. To look into the aspect of putting reasonable restrictions in the interest of the sovereignty and integrity of India. So ಭಾರತದ ಈ ಸಾರ್ವಭೌಮತ್ವ ಮತ್ತೆ ಇಂಟಿಗ್ರಿಟಿಗೆ ಸಂಬಂಧಪಟ್ಟಂತೆ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ನ ಮಾಡ್ಲಿಕ್ಕೆ ನ್ಯಾಷನಲ್ ಇಂಟಿಗ್ರೇಷನ್ ರೀಜನಲೈಸೇಷನ್ ಕಮಿಟಿಯನ್ನ ಮಾಡಿರ್ತಾರೆ. The agenda of NIC is limited itself to communalism, casteism, regionalism and not terrorism. So ಈ NIC ಇದು ಈ ಕಮ್ಯುನಲಿಸಂ ಇರ್ಬೋದು, ಮತ್ತೆ ಜಾತಿಗೆ ಸಂಬಂಧಪಟ್ಟ ಕ್ಯಾಸ್ಟಿಸಮ್ ಇರ್ಬೋದು, ಮತ್ತೆ ಆಯಾ ಪ್ರದೇಶಗಳಿಗೆ ಸಂಬಂಧಪಟ್ಟ ರೀಜನಲಿಸಮ್ ಇರ್ಬೋದು, ಇದರ ಕುರಿತಂತೆ ಮಾತ್ರ ಅದು ತನ್ನ ನಿರ್ಧಾರಗಳನ್ನ ತೆಗೆದುಕೊಳ್ತಕ್ಕಂಥ ಅಧಿಕಾರ ಇರುತ್ತೆ. ಬಟ್ ಭಯೋತ್ಪಾದನೆಗೆ ಸಂಬಂಧಪಟ್ಟಂತೆ ಯಾವುದೇ ಅಧಿಕಾರ ಇರೋದಿಲ್ಲ. ಸೊ ಪರ್ಸಿಯಂಟ್ ಟು ದಿ ಅಕ್ಸೆಪ್ಟೆನ್ಸ್ ಆಫ್ ದಿ ರೆಕಮೆಂಡೇಶನ್ಸ್ ಆಫ್ ದಿ ಕಮಿಟಿ, ದಿ ಕಾನ್ಸ್ಟಿಟ್ಯೂಷನ್
So that is according to 16th Amendment Act 1963 was enacted to impose by law reasonable restrictions in the interest of the sovereignty and integrity of India. So ಈ ಒಂದು ಈ recommendations of the committee ಏನಿರುತ್ತೆ ಅಂದ್ರೆ NIR ಕಮಿಟಿದು ಶಿಫಾರಸುಗಳು ಏನಿರುತ್ತೆ ಸೊ ಆ ಒಂದು ಶಿಫಾರಸುಗಳನ್ನ ಪರಿಗಣಿಸಿ 16ನೇ ತಿದ್ದುಪಡಿ ಆಕ್ಟ್ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಆಕ್ಟ್ 1963 ನ ಎನಾಕ್ಟ್ ಮಾಡಲಾಗುತ್ತೆ. ಸೊ ಯಾಕೆ ಎನಾಕ್ಟ್ ಮಾಡಲಾಗುತ್ತೆ ಅಂದ್ರೆ ಈ ಸಾವರ್ನಿಟಿ ಮತ್ತೆ ಇಂಟಿಗ್ರಿಟಿ ರಿಲೇಟೆಡ್ ಸೊ ಕೆಲವೊಂದು ಕಾನೂನುಗಳನ್ನ ಮಾಡ್ಲಿಕ್ಕೆ. Now what is unlawful activity? It is the action taken by an individual or association which will intend to disrupt the territorial integrity and sovereignty of India. So ಯಾರಾದ್ರೂ ವೈಯಕ್ತಿಕ ವ್ಯಕ್ತಿಗಳಾಗ್ಲಿ ಅಥವಾ ಒಂದು ಗುಂಪಾಗ್ಲಿ ಸೊ ಈ ಭಾರತದ ಸಾವರ್ನಿಟಿ ಅಥವಾ ಒಂದು ಸಾರ್ವಭೌಮತ್ವಕ್ಕೆ ಧಕ್ಕೆ ಬರ್ತಕ್ಕಂಥ ಕೆಲಸಗಳನ್ನ ಮಾಡಿದ್ರೆ ಅದನ್ನ ನಾವು ಅನ್ಲಾಫುಲ್ ಆಕ್ಟಿವಿಟಿ ಅಂತ ಕರಿತೀವಿ. ಸೊ ವಾಟ್ ಆರ್ ದಿ ಸೈಲಿಯಂಟ್ ಫೀಚರ್ಸ್ ಆಫ್ ದಿ ಆಕ್ಟ್? ಸೊ ಈ ಒಂದು ಕಾಯ್ದೆಯಲ್ಲಿರ್ತಕ್ಕಂಥ ಗುಣಲಕ್ಷಣಗಳು ಏನು? It gives absolute powers to the central government that if the center deems an activity as unlawful, then it may by way of an official gazette declare it so. It has death penalty and life imprisonment as highest punishment. ಅಂದ್ರೆ ಈ ಒಂದು ಕಾಯ್ದೆಯ ಅನುಸಾರವಾಗಿ ಕೇಂದ್ರ ಸರ್ಕಾರಕ್ಕೆ ಕೆಲವೊಂದು ಅಧಿಕಾರಗಳು ಬರುತ್ತೆ. ಯಾವಾಗ ಅಂದ್ರೆ ಆ ವ್ಯಕ್ತಿ ಅಥವಾ ಒಂದು ಆರ್ಗನೈಸೇಷನ್ ಒಂದು ಗುಂಪು ಸೊ ಅನ್ಲಾಫುಲ್ ಆಕ್ಟಿವಿಟೀಸ್ ನ ಮಾಡಿದ್ರೆ ಸೊ ಇವರು ಅದರ ಮೇಲೆ ಆಕ್ಷನ್ಸ್ ನ ತೆಗೆದುಕೊಳ್ತಕ್ಕಂತ ಅಧಿಕಾರ ಬರುತ್ತೆ. ಅಂಡ್ ಇದರ ಅಡಿಯಲ್ಲಿ ಏನಾದ್ರೂ ಇಫ್ ದೇ ಆರ್ ಫೌಂಡ್ ಟು ಬಿ ಗಿಲ್ಟಿ ಸೊ ಇದರಲ್ಲಿ ಸಿವಿಯರ್ ಇಂಪ್ರಿಸನ್ಮೆಂಟ್ ಅವ್ರನ್ನ ಜೈಲ್ಗೂ ಹಾಕ್ಬೋದು ಮತ್ತೆ ಹೈಯೆಸ್ಟ್ ಪೆನಾಲ್ಟಿ ಲೈಕ್ ಡೆತ್ ಪೆನಾಲ್ಟಿ ಕೂಡ ಕೊಡ್ಬೋದಾಗಿರುತ್ತೆ. ಸೊ ಅಂಡರ್ UAPA ಬೋತ್ ಇಂಡಿಯನ್ ಅಂಡ್ ಫಾರಿನ್ ನೇಷನಲ್ಸ್ ಕ್ಯಾನ್ ಬಿ ಚಾರ್ಜ್. ಸೊ ಇದರಲ್ಲಿ ಬರೀ ಇಂಡಿಯನ್ಸ್ ಅಲ್ಲ ಸೊ ಫಾರಿನ್ ನೇಷನಲ್ಸ್ ಅಂದ್ರೆ ಬೇರೆ ದೇಶಗಳಿಂದ ಬಂದಿರತಕ್ಕಂಥವ್ರನ್ನ ಕೂಡ ಸೊ ಇದರಲ್ಲಿ ಪನಿಷ್ಮೆಂಟ್ ಕೊಡಲಾಗುತ್ತೆ. ಇಟ್ ವಿಲ್ ಬಿ ಅಪ್ಲಿಕಬಲ್ ಟು ಅಫೆಂಡರ್ಸ್ ಇನ್ ಸೇಮ್ ಮ್ಯಾನರ್ even if the crime is committed on the foreign land outside India. So ಸಪೋಸ್ ಸಿಮಿಲರ್ ಕ್ರೈಮ್ ಏನಾದ್ರೂ ಭಾರತ ದೇಶದ ಭೌಗೋಳಿಕ ಪ್ರದೇಶದಿಂದ ಹೊರಗೆ ಮಾಡಿದ್ರು ಕೂಡ ಸೇಮ್ ಕೈಂಡ್ ಆಫ್ ಪನಿಷ್ಮೆಂಟ್ ಇರುತ್ತೆ. The 2004 amendment added terrorist act. So 2004ರ ತಿದ್ದುಪಡಿಯಲ್ಲಿ ಟೆರರಿಸ್ಟ್ ಆಕ್ಟ್ ಅಂದ್ರೆ ಭಯೋತ್ಪಾದಕರನ್ನು ಕೂಡ ಈ ಪಟ್ಟಿಗೆ ಆಡ್ ಮಾಡಲಾಗುತ್ತೆ. ಟು ದ ಲಿಸ್ಟ್ ಆಫ್ ಅಫೆನ್ಸಸ್, ಆ ಒಂದು ಅಪರಾಧಗಳೇನಿರುತ್ತೆ ಅದಕ್ಕೆ ಭಯೋತ್ಪಾದಕರನ್ನು ಆಡ್ ಮಾಡಲಾಗುತ್ತೆ. ಟು ಬ್ಯಾನ್ ಆರ್ಗನೈಸೇಷನ್ಸ್ ಫಾರ್ ಟೆರರಿಸ್ಟ್ ಆಕ್ಟಿವಿಟೀಸ್ ಅಂಡರ್ ವಿಚ್ 34 outfits were banned. ಸೊ 2004ರ ತಿದ್ದುಪಡಿಯಲ್ಲಿ ಟೆರರಿಸ್ಟ್ ಆಕ್ಟ್ ನ ಕೂಡ ಇದರಲ್ಲಿ ಸೇರಿಸಲಾಗುತ್ತೆ. ಸೊ ಟು ಬ್ಯಾನ್, ಸೊ ಯಾವುದೇ ಒಂದು ಭಯೋತ್ಪಾದಕ ಚಟುವಟಿಕೆಗಳನ್ನ ಬ್ಯಾನ್ ಮಾಡ್ಲಿಕ್ಕೆ ಸೊ ಈ ಒಂದು ಪ್ರಾವಿಷನ್ ಮಾಡಲಾಗಿರುತ್ತೆ. ಸೊ ಈ ಒಂದು ಪ್ರಾವಿಷನ್ ಅಡಿಯಲ್ಲಿ ಇದುವರೆಗೂ 34 ಭಯೋತ್ಪಾದಕ ಸಂಘಗಳನ್ನ ಅಥವಾ ಔಟ್ಫಿಟ್ಸ್ ನ ಬ್ಯಾನ್ ಮಾಡಿರ್ತಾರೆ. Parliament cleared the Unlawful Activities Amendment Bill 2019 to designate individuals as terrorists on the certain grounds provided in the Act. So ಈ ಒಂದು ಉಪ ಕಾಯ್ದೆ 2019ರ ಪ್ರಕಾರ ಪಾರ್ಲಿಮೆಂಟ್ ಸೊ ಕೆಲವೊಂದು ವ್ಯಕ್ತಿಗಳನ್ನ ಅಂಡರ್ ಸರ್ಟನ್ ಕಂಡೀಷನ್ಸ್ ಅವ್ರನ್ನ ಟೆರರಿಸ್ಟ್ ಅಥವಾ ಭಯೋತ್ಪಾದಕರು ಎಂದು ಡಿಕ್ಲೇರ್ ಮಾಡಬಹುದಾಗಿರುತ್ತೆ. ದಿ ಆಕ್ಟ್ ಎಂಪವರ್ಸ್ ದಿ ಡೈರೆಕ್ಟರ್ ಜನರಲ್ ಆಫ್ ದಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ, ಅದನ್ನ NIA ಅಂತ ಏನ್ ಕರಿತೀವಿ, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಏನ್ ಕರಿತೀವಿ. ಸೊ ಅದರಲ್ಲಿ ಬರ್ತಕ್ಕಂತ ಡೈರೆಕ್ಟರ್ ಜನರಲ್ಗೆ ಕೆಲವೊಂದು ಅಧಿಕಾರಗಳಿರುತ್ತೆ. ಯಾವ ಅಧಿಕಾರ ಅಂದ್ರೆ to grant approval of seizure or attachment of property when the case is investigated by the said agency. ಅಂದ್ರೆ ಅವರಿಗೆ ಸಂಬಂಧಪಟ್ಟಂತೆ ಅಂದ್ರೆ ಯಾರು ಅನ್ಲಾಫುಲ್ ಆಕ್ಟಿವಿಟೀಸ್ ಮಾಡಿರ್ತಾರೆ ಅವರಿಗೆ ಸಂಬಂಧಪಟ್ಟಂತ ಪ್ರಾಪರ್ಟಿನ ಅವರು ಸೀಸ್ ಮಾಡಬಹುದು. ಸೊ when ಆ ಕೇಸ್ ಇನ್ವೆಸ್ಟಿಗೇಷನ್ ಆಗುವ ಸಮಯದಲ್ಲಿ ಅವರ ಪ್ರಾಪರ್ಟಿನ ಸೀಸ್ ಮಾಡಬಹುದು. The act empowers the officers of the NIA of the rank of inspector or above to investigate the case of terrorism in addition. So ಯಾರು ಇನ್ಸ್ಪೆಕ್ಟರ್ ಅಥವಾ ಆಯಾ ರಾಜ್ಯದ ಇನ್ಸ್ಪೆಕ್ಟರ್ ಅಥವಾ ಇನ್ಸ್ಪೆಕ್ಟರ್ ರ್ಯಾಂಕ್ ಇಂತ ಮೇಲೆ ಇರ್ತಾರೋ ಸೊ ಅವ್ರನ್ನ ಆ ಟೆರರಿಸಂ ಕೇಸ್ ನ ಇನ್ವೆಸ್ಟಿಗೇಟ್ ಮಾಡ್ಲಿಕ್ಕೆ ಅಧಿಕಾರವನ್ನ ಕೊಡಬಹುದು. To those conducted by DSP, ACP or above rank officers in the state. So ಇದನ್ನ usually DSP, ACP or above rank officers in the state investigation ಮಾಡಬಹುದಾಗಿರುತ್ತೆ. So with this, let's get into the next article. So Ministry of Petroleum and Natural Gas, oil marketing companies have released 78.98 lakh LPG connections under Ujjwala 2.0. So Prime Minister launched Ujjwala 2.0 on 10th August 2021. So ಈ Ujjwala 2.0 ಅನ್ನೋದು 10ನೇ ಆಗಸ್ಟ್ 2021ರಲ್ಲಿ ಉತ್ತರ ಪ್ರದೇಶದಲ್ಲಿ ಲಾಂಚ್ ಆಗಿರುತ್ತೆ. ಟು ರಿಲೀಸ್ 1 crore ಡೆಪಾಸಿಟ್ ಫ್ರೀ LPG ಕನೆಕ್ಷನ್ಸ್, ಅಂದ್ರೆ
ಒಂದು ಕೋಟಿ LPG ಕನೆಕ್ಷನ್ ಯಾವುದೇ ಡೆಪಾಸಿಟ್ ಮಾಡೋ ಅವಶ್ಯಕತೆ ಇಲ್ಲ ಆನ್ ಪ್ಯಾನ್ ಇಂಡಿಯಾ ಬೇಸಿಸ್. ಅಂದ್ರೆ ಭಾರತ ದೇಶದಾದ್ಯಂತ ಈ ಒಂದು ಸ್ಕೀಮ್ ನ ಲಾಂಚ್ ಮಾಡಲಾಗಿರುತ್ತೆ. ಇನ್ ಅಡಿಷನ್ ಟು 8 crore LPG connections already released under PMUY. ಸೊ PMUY ಒಳಗಡೆ ಸೊ ಆಲ್ರೆಡಿ 8 ಕೋಟಿ LPG ಕನೆಕ್ಷನ್ಸ್ ನ ಕೊಟ್ಟಿರ್ತಾರೆ. ಹಾಗಿದ್ರೆ ಈ ಒಂದು ಉಜ್ವಲ ಸ್ಕೀಮ್ ನ ಅಡಿಯಲ್ಲಿ 2.0 ಅಡಿಯಲ್ಲಿ 1 crore ಡೆಪಾಸಿಟ್ ಫ್ರೀ LPG ಕನೆಕ್ಷನ್ಸ್ ನ ಕೊಟ್ಟಿರ್ತಾರೆ. Under Ujjwala 2.0, the beneficiaries are given deposit-free LPG connection along with the free first refill and stove. So first time refill ಏನಿರುತ್ತೆ ಅದು ಕೂಡ ಉಚಿತವಾಗಿರುತ್ತೆ, ಅದರ ಜೊತೆ ಸ್ಟವ್ ಫ್ರೀ ಆಗಿ ಕೊಡ್ತಾರೆ. Facility to apply online for new PMUY connection. So what is PMUY? ಪ್ರಧಾನ ಮಂತ್ರಿ ಉಜ್ವಲ ಯೋಜನಾ ಅಡಿಯಲ್ಲಿ ಸೊ ಈ ಒಂದು ಪ್ರಾವಿಷನ್ಸ್ ನ ಮಾಡಿಕೊಟ್ಟಲಾಗಿರುತ್ತೆ. ಸೊ PMUY ಕನೆಕ್ಷನ್ ಅಂಡ್ ಸ್ಪೆಷಲ್ ಪ್ರಾವಿಷನ್ ಫಾರ್ ಮೈಗ್ರೆಂಟ್ ಫ್ಯಾಮಿಲೀಸ್ to avail new connection using self declaration as proof of address and family declaration. ಅಂದ್ರೆ ಯಾರು ಮೈಗ್ರೇಟ್ ಆಗಿರ್ತಾರೋ, ಸೊ ಒಂದ್ ಸ್ಟೇಟ್ ಇಂದ ಇನ್ನೊಂದು ಸ್ಟೇಟ್ ಯಾರು ಮೈಗ್ರೇಟ್ ಆಗಿರ್ತಾರೋ ಸೊ ಅವ್ರಿಗೆ ಅಲ್ಲಿನ ಡೊಮಿಸಿಲ್ ವಾಟ್ ಎವರ್ ಯು ಸೇ ಲೋಕಲ್ ಅಡ್ರೆಸ್ ಇರೋದಿಲ್ಲ. ಸೊ ಅವರು ಸೆಲ್ಫ್ ಡಿಕ್ಲರೇಷನ್ ಮಾಡುವುದರ ಮುಖಾಂತರ ಅವರು ಈ ಕನೆಕ್ಷನ್ ನ ಪಡೆದುಕೊಳ್ಬಹುದು. ಆಸ್ ಆನ್ 2021-28-11 oil marketing companies have released 78.98 lakh LPG connections under ಉಜ್ವಲ 2.0. ಸೊ 78.98 ಲಕ್ಷ LPG ಕನೆಕ್ಷನ್ಸ್ ನ ರಿಲೀಸ್ ಮಾಡಿರ್ತಾರೆ. ಆರ್ಟಿಕಲ್ ನಂಬರ್ 8 ಮಿನಿಸ್ಟ್ರಿ ಆಫ್ ಫಿಶರೀಸ್, ಅನಿಮಲ್ ಹಸ್ಬೆಂಡ್ರಿ ಮತ್ತು ಡೈರಿಂಗ್ಗೆ ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಯೋಜನಾ ರಿಲೇಟೆಡ್ ಆಗಿರುತ್ತೆ. ವಾಟ್ ಈಸ್ ದಿಸ್? ದಿ ಡಿಪಾರ್ಟ್ಮೆಂಟ್ ಆಫ್ ಫಿಶರೀಸ್, ಮಿನಿಸ್ಟ್ರಿ ಆಫ್ ಫಿಶರೀಸ್, ಅನಿಮಲ್ ಹಸ್ಬೆಂಡ್ರಿ ಅಂಡ್ ಡೈರಿಂಗ್ is implementing a flagship name, namely ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಯೋಜನಾ ಅಂತ ಕರಿತೀವಿ, with a highest ever estimate investment of 2050 crore in fisheries sector for 5 years. ಸೊ ಇದುವರೆಗೂ ಆಗಿರ್ತಕ್ಕಂಥ ಇನ್ವೆಸ್ಟ್ಮೆಂಟ್ ನ ಪ್ರಕಾರ ಇದು ಅತ್ಯಂತ ಅಧಿಕ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ ಫಾರ್ ದಿ ಡ್ಯೂರೇಷನ್ ಆಫ್ 5 years with effect from the financial year 2021 ಆರ್ಥಿಕ ವರ್ಷದಿಂದ ಇದು ಅನ್ವಯವಾಗುತ್ತೆ. ಇದರ ಆಬ್ಜೆಕ್ಟಿವ್ಸ್ ಏನು ಅಂದ್ರೆ harnessing of fisheries potential in sustainable, responsible, inclusive and equitable manner. ಸೊ ಈ ಫಿಶರೀಸ್ ಏನಿದಾವೆ ಸೊ ಇದರ ಪೊಟೆನ್ಶಿಯಲ್ ಏನಿದೆ ಅಂದ್ರೆ ಅದರಿಂದ ಬರ್ತಕ್ಕಂಥ ಬ್ಲೂ ಎಕಾನಮಿ ಅಂತ ಏನ್ ಕರಿತೀವಿ, ಸೊ ಇದನ್ನ ಯುಟಿಲೈಸ್ ಮಾಡ್ಲಿಕ್ಕೆ ಸೊ ಈ ಒಂದು ಮತ್ಸ್ಯ ಸಂಪದ ಯೋಜನೆಯನ್ನ ಮಾಡಲಾಗಿರುತ್ತೆ. ಎನ್ಹಾನ್ಸಿಂಗ್ ಆಫ್ ಫಸ್ಟ್ ಪ್ರೊಡಕ್ಷನ್ ಅಂಡ್ ಪ್ರೊಡಕ್ಟಿವಿಟಿ ಥ್ರೂ ಎನ್ಹಾನ್ಸಿಂಗ್ ಆಫ್ ಫಿಶ್ ಪ್ರೊಡಕ್ಷನ್ productivity through expansion, intensification, diversification and productive utilization of the land and water. ಅಂದ್ರೆ ಈ ಲ್ಯಾಂಡ್ ಮತ್ತೆ ವಾಟರ್ ನ ಸರಿಯಾಗಿ ಉಪಯೋಗಿಸಿಕೊಳ್ಳುವುದರ ಮುಖಾಂತರ ಈ ಮೀನುಗಾರಿಕೆ ಕ್ಷೇತ್ರದ ಪ್ರೊಡಕ್ಟಿವಿಟಿ ಏನಿರುತ್ತೆ ಅದನ್ನ ಇಂಪ್ರೂವ್ ಮಾಡೋದು, ಮತ್ತೆ ಆ ಸೆಕ್ಟರ್ ನ ಎಕ್ಸ್ಪ್ಯಾಂಡ್ ಮಾಡೋದು, ಮತ್ತೆ ಇಂಟೆನ್ಸಿಫೈ ಮಾಡೋದು ಇದರ ಪ್ರಮುಖ ಉದ್ದೇಶಗಳಾಗಿರುತ್ತೆ. ಮಾಡರ್ನೈಸಿಂಗ್ ಅಂಡ್ ಸ್ಟ್ರೆಂಥನಿಂಗ್ ಆಫ್ ವ್ಯಾಲ್ಯೂ ಚೈನ್, ಪೋಸ್ಟ್ ಹಾರ್ವೆಸ್ಟ್ ಮ್ಯಾನೇಜ್ಮೆಂಟ್ ಅಂಡ್ ಕ್ವಾಲಿಟಿ ಇಂಪ್ರೂವ್ಮೆಂಟ್. ಸೊ ಈ ಹಾರ್ವೆಸ್ಟ್ ಮಾಡಿದ ನಂತರ ಅಂದ್ರೆ ಒಂದು ಈಲ್ಡ್ ಬಂದ ನಂತರ ಸೊ ಅದರ ನಿರ್ವಹಣೆ ಅಂದ್ರೆ ಇಲ್ಲಿ ಮೋಸ್ಟ್ ಆಫ್ ದಿ ಥಿಂಗ್ಸ್ ಮಾರ್ಕೆಟಿಂಗ್ ರಿಲೇಟೆಡ್ ಇಶ್ಯೂಸ್ ಇರುತ್ತೆ, ಮತ್ತೆ ಅದರ ಕ್ವಾಲಿಟಿ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಇದರ ಆಬ್ಜೆಕ್ಟಿವ್ ಆಗಿರುತ್ತೆ. ಸೊ ಡಬ್ಲಿಂಗ್ ಫಿಶರ್ ಅಂಡ್ ಫಿಶ್ ಫಾರ್ಮರ್ಸ್ ಇನ್ಕಮ್ ಅಂಡ್ ಜನರೇಷನ್ ಆಫ್ ಎಂಪ್ಲಾಯ್ಮೆಂಟ್. ಸೊ ಈ ಫಿಶ್ ಫಾರ್ಮರ್ಸ್ ಏನಿರ್ತಾರೆ ಅವರ ಒಂದು ಆದಾಯವನ್ನ ದ್ವಿಗುಣಗೊಳಿಸುವುದು ಮತ್ತೆ ಇಲ್ಲಿ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡೋದು. ಎನ್ಹಾನ್ಸಿಂಗ್ ಕಾಂಟ್ರಿಬ್ಯೂಷನ್ ಟು ಅಗ್ರಿಕಲ್ಚರಲ್ ಗ್ರಾಸ್ ವ್ಯಾಲ್ಯೂ ಆಡೆಡ್ ಅಂಡ್ ಎಕ್ಸ್ಪೋರ್ಟ್. ಸೊ GVA ಅಂದ್ರೆ ಅವರ ಪ್ರೊಡಕ್ಟಿವಿಟಿ ಏನಿರುತ್ತೆ ಅದನ್ನ ಇನ್ಕ್ರೀಸ್ ಮಾಡೋದು, ಅಂದ್ರೆ ಬಿಫೋರ್ ಸೇಲ್ಸ್ ಅವರ ಉತ್ಪನ್ನಗಳ ಪ್ರೊಡಕ್ಟಿವಿಟಿನ ಇನ್ಕ್ರೀಸ್ ಮಾಡೋದನ್ನ ನಾವು GVA ಅಂತ ಕರಿತೀವಿ. ಸೋಷಿಯಲ್, ಫಿಸಿಕಲ್ ಅಂಡ್ ಎಕನಾಮಿಕ್ ಸೆಕ್ಯೂರಿಟಿ ಫಾರ್ ಫಿಶರ್ಸ್ ಅಂಡ್ ಫಿಶರ್ಮನ್. ಸೊ ಫಿಶರ್ಸ್ ಮತ್ತೆ ಫಿಶರ್ಸ್ಮನ್ ನ ಸಾಮಾಜಿಕ ಮತ್ತೆ ದೈಹಿಕ ಮತ್ತೆ ವಾಟ್ ಯು ಸೇ ಎಕನಾಮಿಕ್ ಆರ್ಥಿಕ ಒಂದು ಭದ್ರತೆಯನ್ನ ನೀಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ರೋಬೋಟ್ ಫಿಶರೀಸ್ ಮ್ಯಾನೇಜ್ಮೆಂಟ್ ಅಂಡ್ ರೆಗ್ಯುಲೇಟರಿ ಫ್ರೇಮ್ವರ್ಕ್. ಸೊ ಈ ಫಿಶರಿ ಮ್ಯಾನೇಜ್ಮೆಂಟ್ ಸೊ ಈ ಮೀನುಗಾರಿಕೆಗೆ ಕುರಿತಂತೆ ಅದರ ನಿರ್ವಹಣೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಒಂದು ರೆಗ್ಯುಲೇಷನ್ಸ್ ನ ರೋಬಸ್ಟ್ ಆಗಿ ಮ್ಯಾನೇಜ್ ಮಾಡೋದು ಇದರ ಉದ್ದೇಶವಾಗಿರುತ್ತೆ. ಸೊ ಲಾಸ್ಟ್ ಆರ್ಟಿಕಲ್ ಆಫ್ ದಿ ಡೇ, ಇಂಡಿಯಾಸ್ ಟೋಟಲ್ ಇನ್ಸ್ಟಾಲ್ಡ್ ಕೆಪಾಸಿಟಿ ಇನ್ ರಿನ್ಯೂಬಲ್ ಎನರ್ಜಿ. ಸೊ ಈ ರಿನ್ಯೂಬಲ್ ಎನರ್ಜಿಯಲ್ಲಿ ಟೋಟಲ್ ಇನ್ಸ್ಟಾಲ್ಡ್ ಕೆಪಾಸಿಟಿ ಎಷ್ಟು ಅಂತ ನೋಡೋದಾದ್ರೆ 39.99 gigawatt is the total installed capacity of wind power in India as of 31st October 2021. So wind mills ಇಂದ
39.99 ಗಿಗಾವ್ಯಾಟ್ ಅಷ್ಟು ಸಾಮರ್ಥ್ಯವನ್ನ ನಾವು ಇನ್ಕ್ರೀಸ್ ಮಾಡಿರ್ತೇವೆ ಅಥವಾ ಹೊಂದಿರ್ತೇವೆ ಆಸ್ ಆಫ್ ನೌ. That is nearly 10% of the India's total installed electric generation capacity. So ಇದು ಭಾರತದ ಒಟ್ಟು ಎಲೆಕ್ಟ್ರಿಕ್ ಜನರೇಷನ್ ಏನಿರುತ್ತೆ ಅದರ 10% ಅಷ್ಟು ವಿಂಡ್ ಪವರ್ ಇಂದ ಬರ್ತಾ ಇದೆ. ದಿ ಕರೆಸ್ಪಾಂಡಿಂಗ್ ನಂಬರ್ಸ್ ಫಾರ್ ಅದರ್ ಫಾರ್ಮ್ಸ್ ಆಫ್ ರಿನ್ಯೂಬಲ್ ಎನರ್ಜಿ ಅಂದ್ರೆ ಬೇರೆ ಬೇರೆ ಸೋರ್ಸ್ ಇಂದ ಎಷ್ಟು ಬರ್ತಾ ಇದೆ ಅಂದ್ರೆ ಸೋಲಾರ್ ಇಂದ 40.09 gigawatts, small hydro power projects in the 4.8 gigawatts, biomass in the 10.14 gigawatt, and waste to power ಅಂದ್ರೆ ಈ ತ್ಯಾಜ್ಯ ವಸ್ತುಗಳಿಂದ ತಯಾರಾಗ್ತಕ್ಕಂಥ ಈ ಫ್ಯೂಯಲ್ಸ್ 168.64 ಮೆಗಾವ್ಯಾಟ್ ಇದೆ. ಸೊ ಇದು ಕಡಿಮೆ. ಸೊ ನ್ಯೂಕ್ಲಿಯರ್ ಪವರ್ ಜನರೇಷನ್ ಕೆಪಾಸಿಟಿ ಇಂದ 6.78 gigawatt ಬರುತ್ತೆ. ದಿ ವಿಂಡ್ ರಿಸೋರ್ಸ್ ಅಸೆಸ್ಮೆಂಟ್ ಕಂಡಕ್ಟೆಡ್ ಬೈ ದಿ NIWE ಅಂದ್ರೆ ನ್ಯಾಷನಲ್ ಇನಿಷಿಯೇಟಿವ್ ಆಫ್ ವಿಂಡ್ ಎನರ್ಜಿ ಅಂತ ಕರಿತೀವಿ, ಇಂಡಿಕೇಟ್ಸ್ ಆನ್ ಎಸ್ಟಿಮೇಟೆಡ್ ವಿಂಡ್ ಪವರ್ ಪೊಟೆನ್ಷಿಯಲ್ ಆಫ್ 695.5 gigawatts. ಅಂದ್ರೆ ನಮ್ಮ ಪೊಟೆನ್ಷಿಯಲ್ 695.5 gigawatts ಇರುತ್ತೆ, ಬಟ್ ವಿ ಆರ್ ಸ್ಟಿಲ್ ಅಟ್ 39.99 gigawatt wind power energy ಆಗಿರುತ್ತೆ. So with this we have completed all the articles. So here are the questions of InQUEST challenge number 22. You can just pause the video, go through the answers, options, and give the answers in comments box. So ಇಲ್ಲಿಗೆ ಇವತ್ತಿನ InQUEST ಕಂಪ್ಲೀಟ್ ಆಗಿ ಮುಗಿದಿರುತ್ತೆ. Any questions you can definitely ask in the comment section. So thanks for watching. Namaskara.